ಆಮೆನ್. ಹಲ್ಲೆಲೂಯಾ. ಸೊ ಈ ತಿಂಗಳ ಮೊದಲನೇ ವಾರ, ಎರಡನೇ ವಾರ, ಈ ತಿಂಗಳ ವಾಗ್ದಾನವೇ ನಾವು ಧ್ಯಾನ ಮಾಡುತ್ತಾ ಬಂದೇವೆ. ಹೋದ ವಾರ ನಮಗೆ ಮಕ್ಕಳ ಆಚರಣೆಯಾಗಿದ್ದಂಥ ಕಾರಣ ಧ್ಯಾನ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಸಹ ಈ ತಿಂಗಳ ವಾಗ್ದಾನವನ್ನು ದೇವರು ನಮ್ಮ ಮಧ್ಯದಲ್ಲಿ ದೇವರು ಮಾತಾಡಿ ನಮ್ಮ ಆತ್ಮಗಳನ್ನು ಉಜ್ಜೀವಿಸ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನಮ್ಮ ಪ್ರಾಣಗಳನ್ನು ದೇವರು ಉಜ್ಜೀವಿಸ ಮಾಡಲಿಕ್ಕಿದ್ದಾರೆ. ಕೀರ್ತನೆ 23ನೇ ಅಧ್ಯಾಯ 6ನೇ ವಾಕ್ಯ ಈ ತಿಂಗಳಲ್ಲಿ ನಮಗೆ ವಾಗ್ದಾನವಾಗಿ ದೇವರು ಕೊಟ್ಟನು. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಹಲ್ಲೆಲೂಯಾ. ಬಿಡ್ಬೇಡಿ. ನಿಶ್ಚಯವಾಗಿ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಸೊ ನಾವು ದೇವರ ಕಾರ್ಯದಲ್ಲಿ ತಿಳಿದುಕೊಂಡ ವಿಷಯ, ಜೀವಮಾನವೆಲ್ಲ ನಮಗೆ ಶುಭವು, ನಮಗೆ ಜೀವಮಾನವೆಲ್ಲ ಇರಬೇಕಂದ್ರೆ ಕೃಪೆ ಇದ್ರನ್ನೇ ಶುಭವು ನಮಗೆ ನಿತ್ಯ ನಿರಂತರವಾಗಿ ಜೀವಮಾನವೆಲ್ಲ ನಮ್ಮ ಜೀವಿತದಲ್ಲಿ ಇರುವುದಕ್ಕೆ ಸಾಧ್ಯ ಎಂಬುದಾಗಿ ಈ ಕೃಪೆಯ ಕುರಿತಾಗಿ ನಾವು ಧ್ಯಾನ ಮಾಡಿದಾಗ ಮೊದಲನೇ ಕೃಪೆಯನ್ನ ನಾವು ಧ್ಯಾನ ಮಾಡಿದ್ದೇವೆ. ಫಸ್ಟ್ ನಮ್ಮ ಜೀವಿತದಲ್ಲಿ ಶುಭವು, ಅದು ಜೀವಮಾನವೆಲ್ಲ ಬರಬೇಕಂದ್ರೆ ಬೇಕಾಗಿರುವಂಥ ಮೊದಲನೇ ಕೃಪೆ ಪಾಪ ಕ್ಷಮಾಪಣೆ, ಪಾಪ ನಿವಾರಣೆ, ಪಾಪದಿಂದ ವಿಮೋಚನೆ ನಮಗೆ ಸಿಕ್ಕುವುದಾದರೆ ಮಾತ್ರ ಆ ಪಾಪ ಕ್ಷಮಾಪಣೆ ಎಂಬುದಾದ ಕೃಪೆ ನಮ್ಮ ಜೀವನದಲ್ಲಿ ಶುಭವನ್ನು ನಮ್ಮ ಜೀವಿತದಲ್ಲಿ ಕಾಪಾಡುತ್ತದೆ ಎಂಬುದಾಗಿ ನೋಡಿದ್ದೇವೆ. ಎರಡನೇ ವಾರದಲ್ಲಿ ನಾವು ನೋಡಿದ್ದೇವೆ, ಅಲ್ಲಿ ಭಕ್ತನಾಗಿರುವಂಥ ದಾವೀದನು ಹೇಳಿದ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು ಎಂಬುದಾಗಿ. ಹೊಸ ಒಡಂಬಡಿಕೆ ನಮಗೆ ಹೇಳಿಕೊಟ್ಟಿತ್ತು ಯೆಹೋವನು ಯಾರು, ಆತನ ಕೃಪೆ ಯಾರು ಎಂಬುದಾಗಿ ನೋಡುವಾಗ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದರು, ನಾನೇ ಒಳ್ಳೆ ಕುರುಬನು ಎಂಬುದಾಗಿ. ನಾನೇ ನಿಜವಾದ ಕುರುಬನು, ನಾನೇ ಒಳ್ಳೆ ಕುರುಬನು. ಕಲ್ಲನ್ನು ಕತ್ತುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ, ಆದರೆ ನಾನಾದರೂ ನನ್ನ ಕುರಿಗಳಿಗೆ ಜೀವ ಇರಬೇಕೆಂದಲು, ಆ ಜೀವವು ಪರಿಪೂರ್ಣವಾಗಬೇಕೆಂದಲು ಬಂದೇನು ಎಂಬುದಾಗಿ ಹೇಳಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ, ಅವುಗಳು ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿ ಹೋಗುತ್ತೇನೆ ಅಲ್ಲಿ ನನ್ನ ಕುರಿಗಳು ಬರುತ್ತದೆ. ಆದ ಕಾರಣ ನನ್ನ ಕುರಿಗಳಿಗೆ ನಾಶನವೇ ಇಲ್ಲ. ಕಾರಣ ನನ್ನ ಸ್ವರವನ್ನು ಕೇಳಿ ನನ್ನ ಹಿಂದೆ ಬರುವಂತ ನನ್ನ ಕುರಿಗಳು ನನ್ನ ಕೈ ಒಳಗಡೆ ಇದೆ. ಯಾರು ದೇವರು ಎಂಬುದಾಗಿ ನೋಡುವಾಗ ಆಕಾಶಕ್ಕೆ ಭೂಮಿಗೆ ಆತನು ಒಬ್ಬನೇ ದೇವರು. ಸಮಸ್ತವನ್ನ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರು ಆತನನ್ನ ಹಿಂಬಾಲಿಸುವಂತ ಕುರಿ ಆತನ ಕೈ ಒಳಗಡೆ ಇರುವಂತ ಕಾರಣ ಯಾರು ಆ ಕೈ ಒಳಗಡೆಯಿಂದ ಆ ಕುರಿಯನ್ನ ಬಿಡಿಸುವುದಿಗೆ ಅಥವಾ ಅಳಿಸುವುದಿಗೆ ಸಾಧ್ಯ, ಅವುಗಳಿಗೆ ನಾಶನವೇ ಇಲ್ಲ ಎಂಬುದಾಗಿ ಹೇಳಿದರು. ಈಗ ಯೇಸು ಯಾರು ಎಂಬುದಾಗಿ ನಾವು ಸತ್ಯ ವೇದದಲ್ಲಿ ಓದುವಾಗ ಯೇಸು ಕ್ರಿಸ್ತನೇ ವಾಕ್ಯ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾರು? ಯೇಸುವೇ ವಾಕ್ಯ. ಹಾಗಾದರೆ ಎರಡನೇ ಕೃಪೆ, ದೇವರ ವಾಕ್ಯವು ಯಾರನ್ನು ನಡೆಸುತ್ತದೋ ಅವರ ಜೀವಿತದಲ್ಲಿ ಶುಭವು ಜೀವಮಾನವೆಲ್ಲ ಇರುತ್ತದೆ. ಹಲ್ಲೆಲೂಯಾ. ಎರಡನೇ ಕೃಪೆ ದೇವರ ವಾಕ್ಯ. ಮೂರನೇ ಕೃಪೆಯನ್ನ ಇವತ್ತು ನಾವು ಧ್ಯಾನ ಮಾಡುವುದಿಗೆ ಅದೇ ಕೀರ್ತನೆ 23ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ 5ನೇ ವಾಕ್ಯ ತನಕ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. 3ನೇ ವಾಕ್ಯವನ್ನ ಓದುವುದನ್ನ ಕೇಳೋಣ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ, ನನ್ನ ಪ್ರಾಣವನ್ನ ಉಜ್ಜೀವಿಸ ಮಾಡಿ, ತನ್ನ ಹೆಸರಿಗೆ ತಕ್ಕಂತೆ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಾನು ನಡೆಸುತ್ತಾನೆ. ಚೆನ್ನಾಗಿ ಗಮನಿಸಲಿ. ಇಲ್ಲಿ ಕನ್ನಡ ಬೈಬಲ್ ಹೇಳುತ್ತದೆ ಪ್ರಾಣವನ್ನ ಉಜ್ಜೀವಿಸ ಮಾಡುತ್ತಾನೆ. ತಮಿಳ್ ಬೈಬಲ್ ಮತ್ತೆ ಟ್ರಾನ್ಸ್ಲೇಟ್ಗಳು ಹೇಳುತ್ತದೆ ನನ್ನ ಆತ್ಮವನ್ನ ಉಜ್ಜೀವಿಸ ಮಾಡುತ್ತಾನೆ. ಹಲ್ಲೆಲೂಯಾ. ಆತ್ಮ ಅನೇಕ ಸಂದರ್ಭದಲ್ಲಿ ಸೋಲಲ್ಲಿ, ಕಣ್ಣೀರಲ್ಲಿ, ವೇದನೆಯಲ್ಲಿ, ಕಷ್ಟದಲ್ಲಿ, ಹೋರಾಟದಲ್ಲಿ, ಶೋಧನೆಯ ಸಂದರ್ಭಗಳಲ್ಲಿ, ಪಾಪದಲ್ಲಿ
ಅನೇಕ ಸಂದರ್ಭದಲ್ಲಿ ಪ್ರಾಣವು ಆತ್ಮವು ಏನಾಗುತ್ತೆ, ಸೋತು ಹೋಗುತ್ತೆ. ಜೀವನವೇ ಬೇಡ, ಇನ್ನು ಮೇಲೆ ಜೀವನ ಮಾಡಿ ಏನು ಉಪಯೋಗ, ಸಾಯುವುದೇ ಒಳ್ಳೆಯದು ಎಂಬುದಾಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯನ, ಇನ್ನು ಮೇಲೆ ಜೀವನ ಬೇಡ ಎಂಬುದಾಗಿ ಬೇಸರ ಉಂಟು ಮಾಡುವಂತ ಸಂದರ್ಭದಲ್ಲಿ ದೇವರು ಏನ್ ಮಾಡ್ತಾರಂದ್ರೆ ಅದನ್ನ ಉಜ್ಜೀವಿಸ ಮಾಡ್ತಾರಂತ. ಎದರಿಂದ ಉಜ್ಜೀವಿಸ ಮಾಡುತ್ತಾರೆ? ಅಲ್ಲಿ ವಾಕ್ಯ ಹೇಳ್ತದೆ, ನನ್ನ ಪ್ರಾಣವನ್ನ ಉಜ್ಜೀವಿಸ ಮಾಡುತ್ತಾನೆ. ಹೇಗೆ ಅಂದ್ರೆ ಆತನ ಹೆಸರಕ್ಕೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ. ಹಾಗಾದರೆ ನಮ್ಮ ಪ್ರಾಣವನ್ನ, ನಮ್ಮ ಆತ್ಮವನ್ನ ಉಜ್ಜೀವಿಸ ಮಾಡುವಂಥದ್ದು ಯಾವುದು ಎಂಬುದಾಗಿ ಕೇಳುವಾಗ ನೀತಿಯ ಮಾರ್ಗ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಹೆಸರೇ ವಾಕ್ಯ ಹೇಳ್ತದೆ, ಆತನ ಹೆಸರಕ್ಕೆ ತಕ್ಕಂತೆ ನೀತಿಯ ಮಾರ್ಗ. ದೇವರು ಯಾರು? ನೀತಿ ಎಂಬುದಾಗಿ ಆತನ ಹೆಸರು ನೀತಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರ ಮಕ್ಕಳು, ದೇವರ ಮನುಷ್ಯನು, ದೇವರ ಮನುಷ್ಯ ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಅವರು ನೀತಿಯ ಮಾರ್ಗದಲ್ಲಿ ನಡೆಯುತ್ತಾರೆ. ಯಾಕೆಂದ್ರೆ ನೀತಿಯ ಮಾರ್ಗವೇ ನಮ್ಮ ಆತ್ಮವು ಪ್ರಾಣವು ಬಳಲಿ ಹೋಗಿರುವಾಗ, ಗುಕ್ಕಿ ಹೋಗಿರುವಾಗ, ಜೀವನವು ಬಳಲಿ ಹೋಗಿರುವಾಗ, ಗುಕ್ಕಿ ಹೋಗಿರುವಾಗ ಜೀವಿತವನ್ನ ಉಜ್ಜೀವಿಸ ಮಾಡುವಂತ ಶಕ್ತಿ ನೀತಿಗಿದೆ. ಹಾಗಾದ್ರೆ ಈ ಮೂರನೇ ಕೃಪೆ ಏನೆಂಬುದಾಗಿ ಕೇಳುವಾಗ ನೀತಿ, ಸತ್ಯತೆ, ಪರಿಶುದ್ಧತೆ ಎಂಬವುಗಳೇ. ಹಲ್ಲೆಲೂಯ. ಇವುಗಳು ನಮ್ಮ ಜೀವಿತದಲ್ಲಿ ಇರುವಾಗ ಶುಭವು ಸದಾ ಕಾಲವು ಜೀವಮಾನವೆಲ್ಲ ನಮ್ಮಲ್ಲಿ ಇರುವುದಕ್ಕೆ ಸಾಧ್ಯ. ಹಲ್ಲೆಲೂಯ. ನೋಡೋಣ, ಅದಕ್ಕೆ ಆಧಾರವಾಗಿ ಕೆಲವೊಂದು ವಾಕ್ಯಗಳನ್ನ ಗಮನಿಸೋಣ. ಕರ್ತನಲ್ಲಿ ಹೇಳುವುದನ್ನು ಗಮನಿಸೋಣ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 32ನೇ ವಾಕ್ಯವನ್ನ ಗಮನಿಸಿರಿ. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ನಿಜವಾಗಿ ನೀವು ನನ್ನ ಶಿಷ್ಯರಾಗಿದ್ದು ಏನ್ ಮಾಡುವಿರಿ? ಸತ್ಯವನ್ನ ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತಾ. ಅಯ್ಯ ಶಿಷ್ಯರೇ, ಶಿಷ್ಯನೇ, ಶಿಷ್ಯೇ, ಪಾಸ್ಟರ್ಗಳೇ, ನನಗೂ ಸೇರಿ ಕರ್ತನು ಹೇಳ್ತಾನೆ, ನಿಜವಾಗಿ ನೀ ನನ್ನ ಮಾತುಗಳನ್ನ ಕೇಳುತ್ತೀಯ, ನಿನಗೆ ಹೇಳುತ್ತೇನೆ, ಯಾವುದಪ್ಪ ನಿನಗೆ ಬಿಡುಗಡೆ ಮಾಡುತ್ತೆ? ನಿನ್ನ ಪಾಪ ಹೊರೆ ಹೊತ್ತಿರುವಾಗ, ನಿನ್ನ ಶಾಪದಲ್ಲಿ ಇರುವಾಗ, ನಿನ್ನ ದುರ್ಘಟನೆಗಳಲ್ಲಿ ನಡೆದು ಹೋಗುವಾಗ, ಕಣ್ಣೀರಿನ ಹಾದಿಯಲ್ಲಿ ನಡೆದು ಹೋಗುವಾಗ, ಬಿಡುಗಡೆ ಇಲ್ಲದೆ ಕೆಲವೊಂದ ಜೀವನದಲ್ಲಿ ಸೆರೆ ಅನುಭವದಲ್ಲಿ ನೀನು ಹೋಗುವಾಗ ಯಾವುದು ನಿನ್ನನ್ನು ಬಿಡುಗಡೆ ಮಾಡುತ್ತದೆ? ಹೇಳುತ್ತಾರೆ, ನಿನಗೆ ಬಿಡುಗಡೆ ಬೇಕಾ? ಸತ್ಯವನ್ನ ನೀವು ತಿಳಿಯುವಿರಿ. ಹಲ್ಲೆಲೂಯ. ಸತ್ಯವನ್ನ ನೀವು ತಿಳಿಯುವಾಗ ಸತ್ಯವು ಏನ್ ಮಾಡುತ್ತದೆ? ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬುದಾಗಿ ಕರ್ತನು ಹೇಳಿ ಕೆಳಗಡೆ ವಾಕ್ಯ ಹೇಳ್ತಾನೆ ನೋಡ್ರಿ. 34ನೇ ವಾಕ್ಯ ಓದಮ್ಮ. ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪ ಮಾಡುವಂತ ಎಲ್ಲರೂ ಯಾರಿಗೆ ದಾಸರು? ಪಾಪಕ್ಕೆ ದಾಸರು. ಹಾಗಾದ್ರೆ ಪ್ರತಿಯೊಂದು ಪಾಪವು ಮನುಷ್ಯನಿಗೆ ದಂಡನೆಯನ್ನ ಕೊಡುತ್ತದೆ. ಹಲ್ಲೆಲೂಯ. ಪ್ರತಿಯೊಂದು ಪಾಪ, ಹೊಟ್ಟೆಗಿಚ್ಚು, ಸಿಟ್ಟು, ಕಚ್ಚಬೇದ, ಭಿನ್ನಮತ, ದುಂಡವತನ, ಕುಡುಕತನ, ವಿಭಚಾರ, ಆಧಾರ, ಇನ್ನು ವಿಗ್ರಹ ಆರಾಧನೆ, ಇನ್ನು ಅನೇಕ ಕಾರ್ಯಗಳು ಸತ್ಯವೇದದಲ್ಲಿ ಬರೆದಿದೆ. ಸುಳ್ಳುಕೊಳ್ಳುವವರು, ಮತ್ತೆ ಬರಿದಾನ ತಗೊಳ್ಳುವವರು, ಏನೇ ಪಾಪಗಳು ಇದ್ರೂ ಸಹ ಆ ಪಾಪವು ಏನ್ ಮಾಡುತ್ತದೆ? ಮನುಷ್ಯನಿಗೆ ದಂಡನೆ ಕೊಡದೆ ಹೋಗುವುದಿಲ್ಲ. ಯಾಕೆಂದ್ರೆ ಪಾಪದ ಸಂಬಳ ಮರಣ, ಪಾಪದ ಸಂಬಳ ದಂಡನೆ. ಕರ್ತನು ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಪಾಪವು ಮಾಡುವಾಗ ಆ ಪಾಪವು ಏನ್ ಮಾಡ್ತದೆ? ಪಾಪ ಮಾಡಿದವನನ್ನ ಗುಲಾಮನಾಗಿ ಮಾಡಿಬಿಡ್ತದೆ. ಈ ಗುಲಾಮನಾಗಿ
ಈ ದರಿದ್ರದಲ್ಲಿ, ಇಂಥ ವೇದನೆಯಲ್ಲಿ, ಇಂಥ ಕಷ್ಟದಲ್ಲಿ, ಇಂಥ ನಷ್ಟದಲ್ಲಿ ನೀನು ಇರುವಾಗ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಕೊಟ್ಟಿರುವಂತಹ ಒಂದು ಬಿಡುಗಡೆಯ ಹಸ್ತ, ಒಂದು ಬಿಡುಗಡೆಯ ಆಯುಧ ಸತ್ಯ. ಪಾಪಿ ಸತ್ಯವನ್ನ ತಿಳಿಯುವಾಗ, ಸತ್ಯವನ್ನ ಅರಿವಾಗ, ಸತ್ಯವು ಪಾಪದಿಂದ ಬಿಡುಗಡೆ ಕೊಡುತ್ತದೆ, ಶಾಪದಿಂದ ಬಿಡುಗಡೆ ಕೊಡುತ್ತದೆ, ದರಿದ್ರದಿಂದ ಬಿಡುಗಡೆ ಕೊಡುತ್ತದೆ. ಜೀವನದಲ್ಲಿ ಇರುವಂತ ಎಂತ ನಷ್ಟ ಕಷ್ಟಗಳಿಂದಲೂ ಸಹ ಬಿಡುಗಡೆ ಕೊಡುವಂಥದ್ದು ಸತ್ಯವೇ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಗಟ್ಟಿಯಾಗಿ ಯಾರಿಗೆ ಪ್ರಸಂಗ ಮಾಡ್ತಾರೆ? ಶಿಷ್ಯರಿಗೆ ಏನ್ ಮಾಡ್ತಾರೆ? ಪ್ರಸಂಗ ಮಾಡ್ತಾರೆ. ಇವತ್ತು ಅನೇಕ ಸಭೆಗಳಲ್ಲಿ ಆರಾಧನೆ ಗಂಡೆ ಮಾಡ್ತಾರೆ. ಅನೇಕ ಮೀಟಿಂಗ್ಗಳಲ್ಲಿ ಆರಾಧನೆ ಎಂಬುದಾಗಿ ಹೆಸರಿಗೆ ಇಟ್ಟುಕೊಂಡು ಮಾಡುತ್ತಾರೆ. ಆದರೆ ವಾಕ್ಯ ಉಪದೇಶವೇ ಅಲ್ಲಿ ಇಲ್ಲ. ವಾಕ್ಯ ಉಪದೇಶವೇ ಇಲ್ಲ. ಇಲ್ಲಿ ಕರ್ತನು ಏನು ಹೇಳುತ್ತಾನೆ ಸ್ವಲ್ಪ ಮುಂದೆ ನಾವು ಗಮನಿಸೋಣ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯ ಓದ್ರಿ. ಯೋಹಾನ ಸುವಾರ್ತೆ 16:13. ಸತ್ಯದ ಆತ್ಮನು ಬಂದಾಗ, ಸತ್ಯ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುತ್ತಾನೆ. ಇವತ್ತು ಅನೇಕರು ಕೇಳುವ ಒಂದು ಪ್ರಶ್ನೆ ಏನು ಗೊತ್ತಾ? ಅವರಿಗೆ ಒಂದು ಪರಿಶುದ್ಧ ಆತ್ಮನ ಅಭಿಷೇಕ. ಸೊ ಎಕ್ಸಾಂಪಲ್ ಆಗಿ ಅನ್ಯ ಭಾಷೆ, ನಾನಾ ಭಾಷೆ, ಅದಕ್ಕೆ ಇನ್ನೂ ಏನು ಹೇಳ್ತಾರೆ, ವಾಣಿಗಳನ್ನು ಹಾಡುವಂತ ವರ ಅವರಿಗೆ ಬಂದಾಗ ಅವರು ಹೇಳ್ತಾರೆ, ಸರ್ ನಾನು ವಾಣಿಯನ್ನು ಹಾಡುತ್ತಾ ಇದ್ದೇನೆ, ಬಟ್ ನಾನೇ ಅದನ್ನು ಮಾತಾಡ್ತಾ ಇದ್ದೀನ ಅಥವಾ ದೇವರ ಆತ್ಮನಿಂದ ಪ್ರಯತ್ನಾಗಿ ಮಾಡ್ತಾ ಇದ್ದೀನ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾರೆ. ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಸತ್ಯ ಆತ್ಮವು ನಿನ್ನಲ್ಲಿ ಬಂದಾಗ ಅದು ನಿನ್ನನ್ನು ಸತ್ಯದಲ್ಲಿ ನಿನ್ನನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಿಮ್ಮನ್ನು ಏನ್ ಮಾಡ್ತದೆ? ಸೇರಿಸುತ್ತದೆ. ನಾನು ನಿಮಗೆ ಹೇಳಕ್ ಬಯಸುತ್ತೇನೆ, ಒಂದು ಅನ್ಯ ಭಾಷೆ ಮಾತಾಡುವವರು ದೇವರ ಆತ್ಮನಿಂದ ಮಾತಾಡಬೇಕು ಅಥವಾ ಸೈತಾನ ಆತ್ಮನಿಂದ ಮಾತಾಡಬೇಕು. ಯಾಕಂದ್ರೆ ಮನುಷ್ಯನಿಗೆ ಆ ವಾಣಿಗಳನ್ನು ಹಾಡುವಂತ ಆ ಅನ್ಯ ಭಾಷೆ, ದೇವದೂತರ ಭಾಷೆ ಮನುಷ್ಯನಿಗೆ ಏನಿಲ್ಲ, ಗೊತ್ತಾಗುವುದಿಲ್ಲ. ಮನುಷ್ಯನ ಭಾಷೆ ಅದಲ್ಲ. ಮನುಷ್ಯರ ಭಾಷೆಗಳು ಉಂಟು, ದೂತರ ಭಾಷೆಗಳು ಉಂಟು, ದೇವರು ನಮ್ಮೊಟ್ಟಿಗೆ ರಹಸ್ಯ ಮಾತಾಡುವಂತ ಭಾಷೆಗಳು ಉಂಟು. ಈಗ ಅನ್ಯ ಭಾಷೆ, ನಿನಗೆ ಅರ್ಥ ಗೊತ್ತಿಲ್ಲದಂತ ಒಂದು ಭಾಷೆಯನ್ನ ನೀವು ಹಾಡುವಾಗ ಆ ಅನ್ಯ ಭಾಷೆ ದೇವರ ಆತ್ಮನಿಂದ ಬಂತ, ನಿಮ್ಮಿಂದ ಮಾತ್ರ ಬರಂಗಿಲ್ಲ. ಅದು ಮಾತ್ರ ಖಂಡಿತವಾಗಿ ನೀವು ನಿಮ್ಮ ಮನುಷ್ಯ ಆತ್ಮನಲ್ಲಿ ಅನ್ಯ ಭಾಷೆಯನ್ನ ಮಾತಾಡಕ್ಕೆ ಆಗಲ್ಲ. ಒಂದು ದೇವರ ಆತ್ಮನಿಂದ ಮಾತಾಡಬೇಕು ಅಥವಾ ಸೈತಾನಿಂದ ಮಾತಾಡ್ಬೇಕು. ಯಾಕೆಂದ್ರೆ ಸೈತಾನ ಯಾರಂದ ಕೇಳುವಾಗ, ಸೈತಾನ ದೇವದೂತನಾಗಿ ಇದ್ದವನು. ಸೈತಾನ ಯಾರು? ದೇವದೂತನಾಗಿ ಇದ್ದವನು. ಅವನಿಗೆ ದೇವದೂತರ ಭಾಷೆ ಗೊತ್ತು. ದೇವರನ್ನ ಪರಲೋಕದಲ್ಲಿ ಆರಾಧಿಸುವಂತ ಲೀಡರ್ ಆಗಿದ್ದವನು ಲೂಸಿಫರ್. ಅವನಿಗೆ ಪರಲೋಕದ ಭಾಷೆ ಗೊತ್ತು. ಒಂದು ಅವನು ಕೊಡಬೇಕು ಅಥವಾ ದೇವರು ಕೊಡಬೇಕು. ದೇವರು ಕೊಡುವಂಥದ್ದು ಪರಿಶುದ್ಧ ಆತ್ಮನಿಂದ ಬರುವುದು, ಸೈತಾನ್ ಕೊಡುವುದು ಅಶುದ್ಧ ಆತ್ಮನಿಂದ ಬರುವುದು. ಎರಡೂ ಆತ್ಮವೇ, ಎರಡು. ನಮ್ಮ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಸೈತಾನ್ ಕೂಡ ಆತ್ಮನಲ್ಲಿಯೇ ಅವನ ಕಾರ್ಯಗಳನ್ನು ಏನ್ ಮಾಡ್ತಾನೆ? ಈಗ ಯಾರಪ್ಪ ನನ್ನನ್ನು ಪ್ರೇರೇಪಿಸ್ತಾರೆ ಎಂಬುದಕ್ಕೆ ಗುರುತು ಏನಂದ್ರೆ, ನೀವು ಅನ್ಯ ಭಾಷೆ ಮಾತಾಡಿಕೊಂಡಿರುವಾಗ ಸತ್ಯವೇದ ಹೇಳುತ್ತದೆ, ನೀವು ಸತ್ಯದಲ್ಲಿ ನಡೆಯುತ್ತಾ ಇದ್ದೀರಾ. ಸತ್ಯದಲ್ಲಿ ನಡೆಯುವುದಕ್ಕೆ ನಿನ್ನನ್ನು ಪ್ರೇರೇಪಿಸುವುದಾದರೆ ನೀನ್ ಮಾತಾಡುವಂತ ಅನ್ಯ ಭಾಷೆ ದೇವರಿಂದ ಬಂದಿತ್ತು. ಇಲ್ಲ, ಸತ್ಯದಲ್ಲಿ ನಡೆಯಕ್ಕೆ ಆಗ್ತಾ ಇಲ್ಲ, ನಾನು ಪಾಪ ಮಾಡಿಕೊಂಡು ನಾನು ಅನ್ಯ ಭಾಷೆಯನ್ನ ಹಾಡ್ತಾ ಇದ್ದೇನೆ ಅಂದ್ರೆ ಅದು ಸೈತಾನಿಂದ ಬಂದಿತ್ತು. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸ್ರಿ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಆತ್ಮನ ಪ್ರೇರೇಪಣೆ ಯಾವಾಗಲೂ ನಮ್ಮನ್ನ ಏನ್ ಮಾಡ್ತದೆ? ಸತ್ಯದಲ್ಲಿ ನಡೆಸಿಕೊಂಡು ಹೋಗಿ
ಸಕಲ ವಿಷಯದಲ್ಲಿಯೂ ನೀ ಸ್ಟಡಿ ಮಾಡಿದರೂ ಸತ್ಯವಾಗಿರ್ತದೆ, ಕೆಲಸ ಮಾಡಿದರೂ ಸತ್ಯವಾಗಿರ್ತದೆ, ಬಿಸ್ನೆಸ್ ಮಾಡಿದರೂ ಸತ್ಯವಾಗಿರ್ತದೆ, ಕುಟುಂಬ ಜೀವಿತದಲ್ಲಿಯೂ ಸತ್ಯ ಇರ್ತದೆ, ಸೇವೆಯ ಜೀವಿತದಲ್ಲಿಯೂ ಸತ್ಯ ಇರ್ತದೆ. ಸಕಲ ವಿಷಯದಲ್ಲಿಯೂ ನಿನ್ನನ್ನ ಸತ್ಯದಲ್ಲಿ ನಡೆಸುವಂಥದ್ದು ದೇವರ ಆತ್ಮವು. ನೀವು ಹೆಂಗ್ ಬೇಕಾದ್ರೂ ನಡ್ಕೊಂಡು ನಾನು ಅನ್ಯ ಭಾಷೆ ಹಾಡುತ್ತಾ ಇದ್ದೀನಿ, ನಾನು ವರ್ಷಿಪ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ದೇವರ ಆತ್ಮನಲ್ಲ, ಅದು ಸೈತಾನ ಆತ್ಮನು ಎಂಬುದಾಗಿ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡೋಣ, ವಾಕ್ಯ ಹೇಳುತ್ತದೆ ಸತ್ಯ ಆತ್ಮನು ಬಂದಾಗ ಏನ್ ಮಾಡ್ತದೆ. ಅದೇ ಯೋಹಾನ ಸುವಾರ್ತೆ 16:8 ವಾಕ್ಯ ಓದಮ್ಮ. 16ನೇ ಅಧ್ಯಾಯ 8ನೇ ವಾಕ್ಯ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ದೇವರ ಆತ್ಮನು ಒಳಗೆ ಬಂದಾಗ ಪಾಪ ಯಾವುದು? ಈಗ ನಾವು ರಕ್ಷಣೆ ಹೊಂದುವುದಕ್ಕೆ ಮುಂಚೆ ಅನೇಕ ಪಾಪಗಳನ್ನ ಮಾಡಿದ್ದೇವೆ. ಅದರ ರಕ್ಷಣೆ ಹೊಂದಿದ ನಂತರ ನಮಗೆ ಪಾಪದ ಅರಿವು ಉಂಟಾಗಿದಾಗ ಅಯ್ಯೋ ಇದು ಕೂಡ ಪಾಪವ, ನನಗೆ ಗೊತ್ತಿಲ್ಲದೆ ಮಾಡಿದ್ದೀನಿ ಅಲ್ಲ, ಇದು ಕೂಡ ಪಾಪವ. ಹಂಗಂದ್ರೆ ನಾವು ರಕ್ಷಣೆ ಹೊಂದುವುದಕ್ಕೆ ಮುಂಚೆ ನಾನಾ ಪಾಪಗಳನ್ನು ಮಾಡಿದಾಗ ದೊಡ್ಡ ದೊಡ್ಡ ಕಾರ್ಯಗಳು ಮಾತ್ರ ಪಾಪವಾಗಿತ್ತು. ಅದರ ಸತ್ಯ ವೇದದ ಪರಿಜ್ಞಾನ ನಮ್ಮ ಒಳಗಡೆ ಬಂದಾಗ ಪಾಪವನ್ನ ಕುರಿತಾದ ಅರಿವು. ಎರಡನೇದಾಗಿ ನೀತಿ ಯಾವುದು, ಪಾಪ ಯಾವುದು, ನೀತಿಯನ್ನ ಮಾಡಬೇಕು, ಪಾಪವನ್ನ ಮಾಡಬಾರದು. ಮೂರನೇದಾಗಿ ನ್ಯಾಯ ತೀರ್ಪನ್ನ ಕುರಿತಾಗಿ ಅರಿವು. ಸತ್ಯ ಆತ್ಮನು ಒಳಗಡೆ ಬಂದಾಗ ಈ ಲೋಕದಲ್ಲಿ ಮಾತ್ರ ಅಲ್ಲ ಜೀವನ, ಇಲ್ಲಿ ಹುಟ್ಟಿ ಇಲ್ಲಿ ಸಾಯುವುದು ಮಾತ್ರ ಅಲ್ಲ ಜೀವನ, ಸತ್ತ ನಂತರ ಒಂದು ಜೀವನ ಉಂಟು. ಪ್ರತಿಯೊಂದು ಮನುಷ್ಯನ ಆತ್ಮವು ನ್ಯಾಯ ತೀರ್ಪಲ್ಲಿ ನಿಲ್ಲಲೇ ಬೇಕು. ಅಲ್ಲಿ ಅವರವರ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವು ದೇವರ ಕೈಯಲ್ಲಿ. ಅದೇ ಪರಿಶುದ್ಧವಾಗಿ ಸತ್ಯವಾಗಿ ನಡೆದವನಿಗೆ ನ್ಯಾಯ ತೀರ್ಪು ಉಂಟಾಗುತ್ತೆ, ಅವನಿಗೆ ಪರಲೋಕ ಸಿಗ್ತದೆ. ಪಾಪದಲ್ಲಿ ಅಶುದ್ಧದಲ್ಲಿ ನಡೆಯುವವನಿಗೂ ನ್ಯಾಯ ತೀರ್ಪು ಉಂಟಾಗುತ್ತೆ, ಅವನನ್ನ ನರಕಕ್ಕೆ ಅದು ಕರೆಕೊಂಡು ಹೋಗುತ್ತೆ. ಆದ ಕಾರಣ ಸತ್ಯ ಆತ್ಮನು ಒಳಗಡೆ ಬಂದಾಗ ಅದು ಪಾಪ ಯಾವುದು, ನೀತಿ ಯಾವುದು, ಈ ಲೋಕ ಮಾತ್ರ ಅಲ್ಲ, ಈ ಭೂಮಿಯಲ್ಲಿ ಮಾತ್ರ ಅಲ್ಲ, ಇಲ್ಲಿ ಇರುವಂಥದ್ದು ಟೆಂಪರವರಿ, ಒಂದು ಯುಗ ಯುಗಾಂತರ ಕಾಲ, ನಿತ್ಯ ನಿತ್ಯ ಜೀವಕಾಲ. ಕರ್ತನೊಂದಿಗೆ ನಾವು ಜೀವನ ಮಾಡುವುದಿಗೆ ಆತನಂದೇ ರೂಪಾಂತರ ಹೊಂದುವಂತ ಒಂದು ದಿನ ಬರುತ್ತದೆ. ಅದು ದೇವರ ಮಕ್ಕಳಿಗಾಗಿ ದೇವರು ಇಟ್ಟಿರುವಂತ ಪರಲೋಕದ ಸಾಮ್ರಾಜ್ಯ. ಅಲ್ಲೇಲೂಯ. ಒಂದೇ ಒಂದು ಚರಣ ಆಡೋಣ. ನನ್ಗೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ಗೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ನನ್ನು ರಕ್ಷಿಸಿದ ಯೇಸು, ನನ್ನ ರಾಜನಾಗಿ ಬರುವ ನನ್ನನ್ನು ರಕ್ಷಿಸಿದ ಯೇಸು, ನನ್ನ ರಾಜನಾಗಿ ಬರುವ ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಮೇಘದೊಡನೆ ಇಳಿದು, ಮೇಘದೂತರೊಡನೆ ಬರುವ ಮೇಘದೊಡನೆ ಇಳಿದು, ದೂತರೊಡನೆ ಬರುವ ಕರ್ತನ್ ಬರುವ ದಿನವು ಭಕ್ತರಿಗೆ, ಆ ದಿನವು ಆನಂದವು, ಕರ್ತನ್ ಬರುವ ದಿನವು ಭಕ್ತರಿಗೆ, ಆ ದಿನವು ತುಂಬಾ ಆನಂದವು. ಯಾರ್ಯಾರು ಸಿದ್ಧರಾಗ ಇಲ್ಲವೋ ಆ ದಿನವು ತುಂಬ ದುಃಖಕರವು. ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನವು ತುಂಬ ದುಃಖಕರವು. ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ಮಾಡುತ್ತಾರೆ. ಯಾರಿಗಾಗಿ? ನಿಮಗಾಗಿ, ನನಗಾಗಿ. ಅಲ್ಲೇಲೂಯ. ಆತನ ನಂಬುವಂತವರಿಗಾಗಿ ಒಂದು ಪ್ರಾರ್ಥನೆ ಮಾಡ್ತಾರೆ ದೇವರ ಬಳಿಯಲ್ಲಿ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ
ಹದಿನೇಳನೇ ವಾಕ್ಯದಲ್ಲಿ ಅವರು ಏನ್ ಪ್ರಾರ್ಥನೆ ಮಾಡ್ತಾರೆ ಗಮನಿಸೋಣ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ದೇವರು ಏನ್ ಪ್ರಾರ್ಥನೆ ಮಾಡ್ತಾರೆ? ಅಪ್ಪ, ಇವರು ಸತ್ಯಕ್ಕಾಗಿ ಈ ಭೂಮಿಯಲ್ಲಿ ಜೀವನ ಮಾಡಬೇಕು. ಇವರನ್ನ ಏನ್ ಮಾಡಿ, ಇವರು ಪಾಪದಲ್ಲಿ ಇದ್ದಿದ್ದ ಕರೆ ಇವಾಗ ನನ್ನನ್ನು ನಂಬುತ್ತಾರೆ, ನೀನೇ ನನ್ನನ್ನು ಕಳಿಸಿಕೊಟ್ಟಿದೆ ಎಂಬುದಾಗಿ ನಂಬುತ್ತಾರೆ, ನಾನೇ ಪಾಪದ ವಿಮೋಚನೆ ಎಂಬುದಾಗಿ ನಂಬುತ್ತಾರೆ, ನಾನೇ ಪಾಪ ನಿವಾರಕನು ಎಂಬುದಾಗಿ ನಂಬುತ್ತಾರೆ, ನಾನೇ ಇವರ ಪಾಪಕ್ಕಾಗಿ ಪರಿಹಾರಿ ಎಂಬುದಾಗಿ ನಂಬುತ್ತಾರೆ. ಇವರು ಪಾಪದಲ್ಲಿ ಇರುವುದಕ್ಕೆ ಇಷ್ಟ ಇಲ್ಲ. ಇವರು ನನ್ನನ್ನು ನಂಬಿದಂದ ಕಾರಣ ನಿನ್ನ ಮಕ್ಕಳಲ್ಲವೇ? ನಿನ್ನ ಮಕ್ಕಳನ್ನ ಏನ್ ಮಾಡು ದೇವರೇ, ಇವರನ್ನ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಮಾಡು, ಪ್ರತಿಷ್ಠೆ ಮಾಡು. ಇವರು ಸತ್ಯಕ್ಕೆ ಸಂಬಂಧಪಟ್ಟವರು, ಇವರು ಪರಿಶುದ್ಧಕ್ಕೆ ಸಂಬಂಧಪಟ್ಟವರು, ಇವರು ನೀತಿಗೆ ಸಂಬಂಧಪಟ್ಟವರು ಎಂಬುದಾಗಿ ಏನ್ ಮಾಡು, ಪ್ರತಿಷ್ಠೆ ಮಾಡಿ. ನಿನ್ನ ವಾಕ್ಯವೇ ಸತ್ಯವು. ಆಮೇಲೆ ಅದೇ ನಾನು ಹೇಳಿದೆ, ಆರಾಧನೆ ಎಂಬುದಾದ ಹೆಸರಲ್ಲಿ ಇವತ್ತು ಗಂಡೆ ಕಾಲ ಆರಾಧನೆ ಮಾಡ್ತಾರೆ, ಆದರೆ ವಾಕ್ಯ ಬೇಡ. ವಾಕ್ಯ ಅಂದ್ರೆ ಆಗೋದಿಲ್ಲ. ಯಾಕೆಂದ್ರೆ ಇದು ಆರಾಧನೆ ಎಂಬುದಾದ ಹೆಸರು. ಆರಾಧನೆ ಅಂದ್ರೆ ದೇವರ ಆತ್ಮನೊಂದಿಗೆ ನಾವು ಬೆರೆಯುವುದು. ಇವತ್ತು ಆರಾಧನೆ ಹೆಂಗಾಯ್ತು ಗೊತ್ತಾ? ಆರಾಧನೆ ನಡೆಸುವವನು ಕೈ ಕಾಲನ ಏನ್ ಮಾಡ್ತಾನೆ, ಅವನು ಎಬ್ಬಿಸ್ತಾನೆ, ಅವನು ಡ್ಯಾನ್ಸ್ ಆಡ್ತಾನೆ. ಇವರು ದೇವರ ಆತ್ಮನಲ್ಲಿ ಬೆರೆಯುವುದಿಲ್ಲ, ಆ ಮನುಷ್ಯನಲ್ಲಿ ಬೆರೆದು ಅವನಂತೆ ಇವರು ಆಕ್ಷನ್ ಮಾಡ್ತಾರೆ. ಅದು ಗಂಡೆ ಕಾಲ ಇವ್ರಿಗೆ ಏನಾಗುತ್ತೆ, ಖುಷಿ ಆಗತ್ತೆ. ಪಕ್ಕದಲ್ಲಿ ನೋಡ್ತಾರೆ, ಆ ಕಡೆ ನೋಡ್ತಾರೆ, ಜಂಪ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಇವರಿಗೆ ಬೇಕಾಗಿರುವಂತ ಎಲ್ಲವೂ ಅದನ್ನ ಬಪ್ಪ ಅದೇ ಬರ್ತಾ ಇಲ್ಲ ಮಾರ್ಯ. ಸ್ವಲ್ಪ ಅದರಲ್ಲಿ ಹೇಳು. ಗ್ಲಪ್ಪ ಗ್ಲಪ್ ಕ್ಲಬ್ ಕ್ಲಬ್ ಏನೋ ಗ್ಲಪ್ ಅಂತ ಬಪ್ಪ ಅಂತಾನೆ. ಅಲ್ಲೇಲೋ ಅದರಲ್ಲಿ ಸಿಕ್ಕುವುದಕ್ಕಿಂತ ಈಗ ಚರ್ಚ್ಗಳಲ್ಲಿ ಫ್ರೀಯಾಗಿ ಸಿಗ್ತದೆ, ಅಲ್ಲಾದ್ರೂ ರೊಕ್ಕ ಕೊಟ್ಟು ಹೋಗ್ಬೇಕು. ನೋಡಿ ಇಲ್ಲಿ ವಾಕ್ಯ ಯೇಸುಸ್ವಾಮಿ ಹೇಳ್ತಾ ಇದಾರಪ್ಪ, ಇವರನ್ನ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಮಾಡ, ನಿನ್ನ ವಾಕ್ಯವೇ ಸತ್ಯ. ಅಲ್ಲೇಲೂಯ. ದೇವರ ವಾಕ್ಯ ಎಲ್ಲಿದೆಯೋ ಅಲ್ಲಿ ಏನಾಗಿರ್ತದೆ, ಸತ್ಯವೂ ಇರ್ತದೆ, ಜೀವವೂ ಇರ್ತದೆ, ನೀತಿ ಇರ್ತದೆ, ಪರಿಶುದ್ಧತೆ ಇರ್ತದೆ. ಆಯ್ತಯ್ಯ, ಈಗ ಪರಿಶುದ್ಧತೆ ನೀತಿ ನನ್ನಲ್ಲಿ ಇರಬೇಕಂದ ದೇವರು ಬಯಸುತ್ತಾರೆ. ಆತನ ಹೆಸರಕ್ಕೆ ತಕ್ಕಂತೆ ನನ್ನನ್ನು ನೀತಿಯ ಮಾರ್ಗದಲ್ಲಿ ನಡೆಸಬೇಕಂದ ಬಯಸುತ್ತಾರೆ. ಆಯಿತು, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುವುದು ದೇವರ ಸತ್ಯ ಮಾರ್ಗವೇ, ನೀತಿ ಮಾರ್ಗವೇ. ಖರೆ ಸತ್ಯವಾಗಿ ನಡೆದರೆ ನಾನು ಪರಲೋಕ ಹೋಗುವುದು ಗ್ಯಾರಂಟಿ ಎಂಬುದಾಗಿ ನನಗೆ ಗೊತ್ತಾಗ್ತದೆ. ಆದರೆ ಭೂಮಿಯಲ್ಲಿ ನನಗೆ ಏನು ಸಿಗ್ತದೆ? ಇಲ್ಲಿ ನಾನು ಸತ್ಯದಲ್ಲಿ ನಡೆದಾಗ ಇಲ್ಲಿ ಏನಾದ್ರು ಸಿಗ್ತದ? ಸತ್ಯದಲ್ಲಿ ನಾನು ಕೈ ತೊಳ್ಕೊಳ್ತಾ ಇದ್ದೇನೆ, ಒಬ್ಬನು ಕೂಗ್ತಾ ಇದ್ದಾನೆ. ಕೀರ್ತನೆ 73, 72 ಗೊತ್ತಿಲ್ಲ, 73. ಸತ್ಯದಲ್ಲಿ ಕೈ ತೊಳ್ಕೊಳ್ತಾ ಇದ್ದೀನಿ, ಆದರೆ ನನಗ್ತಾನೆ ಎಲ್ಲ ಹಿಂಸೆಗಳು ಬರ್ತಾ ಇದೆ. ಅವರೆಲ್ಲ ಪಾಪವನ್ನ ನೀರಾಗಿ ಕುಡಿತಾ ಇದ್ದಾರೆ. ಅವರಿಗೆ ಏನು, ಅವರು ಆಲೋಚನೆಗಳೆಲ್ಲ ನೆರವೇರ್ತಾ ಇದೆಯಲ್ಲ ಅಂತ ಅವನು ಹೇಳಿ, ಆಮೇಲೆ ಅವರಿಗೆ ದೇವರು ವಿಧಿಸುವಂತ ದಂಡನೆಯನ್ನ ಇವನಿಗೆ ತೋರಿಸಿದಾಗ ಹೆದರಿದವನಾಗಿ ಕ್ಷಮಾ ಕೇಳಿ, ಅಪ್ಪ ಒಂದು ವೇಳೆ ಈ ವಿವರಣೆ ಇಂಥ ಒಂದು ಕಾರ್ಯ ನನಗೆ ಗೊತ್ತಿಲ್ಲದೆ ಇದ್ದಿದ್ರೆ ನಾನು ಸಹ ಮೋಸ ಹೋಗಿರ್ತೀನಿ ಎಂಬುದಾಗಿ ಗೋಳಾಡ್ತಾನೆ. ಈಗ ನೋಡೋಣ, ಈ ಭೂಮಿಯಲ್ಲಿ ನನಗೆ ಏನು ಸಿಗ್ತದೆ? ನಾನು ನೀತಿವಂತನಾಗಿ ನಡೆಯುವಾಗ, ನಾನು ಪರಿಶುದ್ಧನಾಗಿ ನಡೆಯುವಾಗ ಏನು ಸಿಗ್ತದೆ ಎಂಬುದಾಗಿ ಸ್ವಲ್ಪ ಧ್ಯಾನ ಮಾಡೋಣ. ಅಲ್ಲಿ ಯೋಬು ಎಂಬುದಾದ ಭಕ್ತನು ಈ ರೀತಿಯಾಗಿ ಹೇಳುತ್ತಾನೆ. ಯೋಬಿನ ಪುಸ್ತಕ 17ನೇ ಅಧ್ಯಾಯ 9ನೇ ವಾಕ್ಯ ಓದಮ್ಮ. 17ನೇ ಅಧ್ಯಾಯ 9ನೇ ವಾಕ್ಯ. ಹೀಗಾದರೂ ಶಿಷ್ಯನು ತನ್ನ ಮಾರ್ಗವನ್ನು ಹಿಡಿದು ನಡೆಯುವನು, ಶುದ್ಧ ಹಸ್ತವು ಬಳಗೊಳ್ಳುತ್ತಲೇ ಇರುವುದು. ಇಲ್ಲಿ ಏನರ್ಥ? ನೀತಿವಂತನು ನೀತಿಯ ಮಾರ್ಗದಲ್ಲಿಯೇ
ನಡೆಯುತ್ತಲೇ ಇರುವೆನು. ಅವನು ನಡೆಯುತ್ತಾ ಇರುವಾಗ ಅವನ ಹಸ್ತವು ಬಳಕೊಳ್ಳುತ್ತಲೇ ಇರ್ತಾರೆ. ಹಲ್ಲೆಲೂಯಾ. ಅವನ ಹಸ್ತವು ಹೇಗಿರ್ತದೆ? ಬಳಕೊಳ್ಳುತ್ತಲೇ ಇರುತ್ತದೆ. ಆಸ್ತಿಯ ಮೇಲೆ ಆಸ್ತಿ, ಸಂಪತ್ತು ಮೇಲೆ ಸಂಪತ್ತು. ಇನ್ನು ಅವನು ಬಲಿಷ್ಠನಾಗಿ, ಇನ್ನು ಬಲಿಷ್ಠನಾಗಿ ಬಳಕೊಳ್ಳುತ್ತಲೇ ಇರುತ್ತಾನೆ. ಯೋಬ ಎಂಬುದಾದ ಭಕ್ತನು ಅವನ ನೀತಿಯ ನಿಮಿತ್ತವಾಗಿ ಇಡೀ ಮೂಡನ ದೇಶದಲ್ಲಿ ಎಲ್ಲ ದೇವರು ಅವನನ್ನು ಏನ್ ಮಾಡಿದರು? ಶ್ರೀಮಂತನಾಗಿ ಇಟ್ಟಿದ್ರು. ಅದು ಮಾತ್ರ ಅಲ್ಲ, ಪರಿಶೋಧಿಸುವಂತ ಕಾಲದಲ್ಲಿ ಪರಿಶೋಧನೆ ಮಾಡುವಾಗ ಅವನ್ ನೀತಿವಂತನಾಗಿಯೇ ಉಳಿದಂತ ಕಾರಣ ದೇವರು ಅವನಿಗೆ ದೀರ್ಘಾಯುಸ್ಸು. ಎಷ್ಟು ತಲೆಮಾರು? 4 ತಲೆಮಾರುಗಳನ್ನ ಕಾಣುವಂತ ದೀರ್ಘಾಯುಸ್ಸು ಮಾತ್ರ ಅಲ್ಲ, ಮೊದಲು ಇದ್ದಂತ ಐಶ್ವರ್ಯಕ್ಕಿಂತ 2 ಪಟ್ಟು ಹೆಚ್ಚಾಗಿ ದೇವರ ಐಶ್ವರ್ಯವನ್ನ ಕೊಟ್ಟು ಅವನನ್ನು ಆಶೀರ್ವದಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಅಯ್ಯ, ನಾನು ನೀತಿವಂತನಾಗಿರುವಾಗ ಏನ್ ನಡೀತದೆ? ನನ್ನ ಹಸ್ತವು, ನಾನು ಕೈ ಹಚ್ಚುವಂತ ಸಕಲ ಕೆಲಸವು ಸಬಲವಾಗುತ್ತೆ. ನಾನು ಎಲ್ಲೆಲ್ಲ ಕೈ ಹಚ್ಚುತ್ತೇನೋ ನನ್ನ ಹಸ್ತವು ಶುದ್ಧ ಹಸ್ತವಾಗಿ ಇರುವಂತ ಕಾರಣ ಅದು ಕೈಗೂಡಿ ಬರುತ್ತದೆ. ಹಲ್ಲೆಲೂಯಾ. ಅದು ಅಭಿವೃದ್ಧಿ ಉಂಟಾಗುತ್ತೆ ಎಂಬುದಾಗಿ ಅಲ್ಲಿ ಯೋಬನು ಹೇಳಿ ಇನ್ನೊಂದು ವಾಕ್ಯ ಕೂಡ ಹೇಳ್ತಾನೆ. ಅದೇ ಯೋಬ ಪುಸ್ತಕ 36ನೇ ಅಧ್ಯಾಯ 7ನೇ ವಾಕ್ಯವನ್ನ ನೀವು ಓದಿ ನೋಡಿದ್ರೆ, ದೇವರ ಕಟಾಕ್ಷವು ಅವನಿಂದ ತಿರುಗುವುದೇ ಇಲ್ಲ ಅಂತೆ. ದೇವರ ದೃಷ್ಟಿ, ದೇವರ ಆಶೀರ್ವಾದ, ದೇವರ ಕಟಾಕ್ಷವು ಯಾವಾಗಲೂ ಯಾರ ಮೇಲೆ ಇದೆ? ನೀತಿವಂತನ ಮೇಲೆ ಇರುತ್ತದೆ. ಅವನಿಂದ ಅದನ್ನ ತಿರುಗಿಸುವುದೇ ಇಲ್ಲ. ಅದು ಮಾತ್ರ ಅಲ್ಲ, ಅರಸರೊಂದಿಗೆ ಶಾಶ್ವತವಾಗಿ ಕೂತುಕೊಳ್ಳುವ ಉನ್ನತ ಪದವಿಯನ್ನ ಕೊಡ್ತಾರಂತೆ. ಎಂತ ಪದವಿ? ಎಂತ ಪದವಿ ರೀ? ನೀತಿವಂತನಾಗಿ ನಡೆಯುವಾಗ ಅರಸರೊಂದಿಗೆ ಕೂತ್ಕೊಳ್ಳುವಂತ ಉನ್ನತ ಪದವಿ. ಅದು ಮಾತ್ರ ಅಲ್ಲ, ದೇವರು ಕಟಾಕ್ಷವನ್ನ ಅವನ ಬಿಟ್ಟು ತಿರುಗಿಸುವುದೇ ಇಲ್ಲ. ಅವನು ಯಾವಾಗಲೂ ದೇವರ ಆಶೀರ್ವಾದಕ್ಕೆ ಬಾಧ್ಯನಾಗಿರುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ದಾವೀದನು ಆ ಅನುಭವವನ್ನು ಹೇಳ್ತಾನೆ. ದಾವೀದನು ಆಶೀರ್ವಾದ ಹೊಂದಿದ್ದಾನೆ, ಇಕ್ಕಟ್ಟಿನಿಂದ ಬಿಡುಗಡೆ ಆಗಿದ್ದಾನೆ. ವೈರಿಗಳು ಅವನಿಗೆ ವಿರುದ್ಧವಾಗಿ ಮಾಡಿದಂತೆ ಯಾವ ಕುತಾಂತ್ರಗಳು, ಮಾಟಗಳು, ಮಂತ್ರಗಳು, ತಂತ್ರಗಳು ಯಾವುದು ಕೂಡ ಅವನ ಜೀವಿತದಲ್ಲಿ ವೈರಿಯ ಆಲೋಚನೆ ಜಯಿಸಕ್ಕೆ ದೇವರು ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ? ಯಾಕೆ ನನಗೆ ಇಂಥ ಆಶೀರ್ವಾದವನ್ನ ದೇವರು ಕೊಟ್ಟಿದ್ರು ಅಂತ ಈಗ ದಾವೀದನ ಹತ್ರ ಹೋಗಿ ಕೇಳುವಾಗ ದಾವೀದನು ಹೇಳ್ತಾನೆ. ಗೌನಿಶನ ಕೀರ್ತನೆ 18ನೇ ಅಧ್ಯಾಯ 18ನೇ ವಾಕ್ಯ 19ನೇ ವಾಕ್ಯ ಓದ್ರಿ. ಅವರು ನನ್ನ ವಿಪತ್ ಕಾಲದಲ್ಲಿ ನನ್ನ ಮೇಲೆ ಬಿದ್ದರು. ನನ್ನ ಕಷ್ಟ ಕಾಲದಲ್ಲಿ, ವಿಪತ್ತು ಕಾಲದಲ್ಲಿ ಸೈತಾನು ಈಗ ಒಡಿ ದಾವೀದನನ್ನ ಖಲಾಸ್ ಮಾಡ್ಬಿಡೋಣ ಅಂತ ನನ್ನ ಮೇಲೆ ಬಿದ್ದರು. ಆಗ ಯೆಹೋವನು ನನಗೆ ಉದ್ಧಾರಕನಾದನು. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು. ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಯೆಹೋವನು ನನ್ನ ನೀತಿಗೆ ಸರಿಯಾಗಿ. ಇದೆಲ್ಲ ದೇವರು ಮಾಡಿದಕ್ಕೆ ಕಾರಣ ಏನು ಗೊತ್ತಾ? ದಾವೀದನು ನೀತಿವಂತನು. ಅಲ್ಲಿ ಹೇಳ್ತಾನೆ, ಯೆಹೋವನನ್ನ ಬಿಡಿಸಿ. ಯೆಹೋವನು ಯಾಕೆ ನನಗೆ ಉದ್ಧಾರಕನಾಗಿ ಆಗಬೇಕು? ಯೆಹೋವನು ಯಾಕೆ ನನಗೆ ವಿಮುಖನಾಗಬೇಕು? ಯೆಹೋವನು ನನ್ನ ಆಪತ್ತು ಕಾಲದಲ್ಲಿ ನನ್ನನ್ನು ಬಿಡಿಸಿ ವಿಶಾಲವಾದ ಸ್ಥಳದಲ್ಲಿ ಯಾಕಿರ್ಬೇಕಂದ್ರೆ ಅವನು ಹೇಳ್ತಾ ಇದ್ದಾನೆ, ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು. ಮೇಲನ್ನ ಮಾಡ ಕರಗಳ ತಟ್ಟು. ನೀತಿವಂತನಿಗೆ ಮೇಲು ಕಡಿಮೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನೀತಿವಂತನಾಗಿರ್ಬೇಕ, ಅದಕ್ಕೆ ಸತ್ಯದಲ್ಲಿ ಇರಬೇಕು, ಅದಕ್ಕೆ ಪರಿಶುದ್ಧನಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳುತ್ತದೆ. ಓದಮ್ಮ, ಕೆಳಗೋದಮ್ಮ. ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲವ ಕೊಟ್ಟನು. ಅಯ್ಯ, ಶುದ್ಧ ಹಸ್ತವು ನನಗೆ ಇತ್ತು, ಅದಕ್ಕೆ ತಕ್ಕಂತೆ ಪ್ರತಿಫಲ ಏನ್ ಗೊತ್ತಾ? ಡನ್ ಕಟ್ಟಲೆ ಬಂಗಾರಗಳು, ಬೆಳ್ಳಿಗಳು ಅವನ ಮನೆ ಮುಂದೆ ಚೆಲ್ಲಿದೆ. ಉಸುಕನ್ನ ಚೆಲ್ಲಿದಾಗೆ, ಕಡಿಯನ್ನ ಚೆಲ್ಲಿದಾಗೆ ಬಂಗಾರಗಳು, ಬೆಳ್ಳಿಗಳು ಏನಾಗಿದೆ? ಡನ್ ಕಟ್ಟಲೆ. ಶುದ್ಧ ಹಸ್ತ ಏನ್ ಮಾಡ್ತದೆ? ಒಬ್ಬ ಮನುಷ್ಯನನ್ನ
ಉನ್ನತ ಸ್ಥಾನ. ಆಡು ಮೇಯಿಸಿದವನು ಅರಸನಾಗ್ಬಿಟ್ಟನ್ರಿ. ಆಡು ಮೇಯಿಸಿದವನು ಅರಸನಾಗ್ಬಿಟ್ಟ. ಅರಸನಾಗಿ ಅವನ ಕೆಳಗಡೆ ಇಳಿಸಲೇ ಇಲ್ಲ ದೇವರು. ಆತನ ವಾಕ್ಯ ಏನು ಹೇಳ್ತದೆ? ದೇವರು ಆತನ ಕಟಾಚ್ಯವನ್ನ ಅವನಿಂದ ತಿರುಗಿಸಲೇ ಸಾಯುವ ತನಕ ಅರಸನು, ಸಾಯುವ ತನಕ ಅಲ್ಲೇ ಗೊತ್ತಿದ್ದಾನೆ, ಸಾಯುವ ತನಕ ಮಹಿಮೆ. ಕಾರಣ ಏನು? ಕೆಳಗೋದು, ಯೆಹೋವನ ಮಾರ್ಗವನ್ನು ಅನುಸರಿಸಿದೇನಲ್ಲ, ನಾನು ಯೆಹೋವನ ಮಾರ್ಗವನ್ನ ಅನುಸರಿಸಿದ್ದೇನಲ್ಲ. ಹಲ್ಲೆಲೂಯಾ. ನಾನು ನೀತಿವಂತನು ಯಾರ ಮಾರ್ಗವನ್ನು ಅನುಸರಿಸುತ್ತಾನೆ? ಯಾರ ಮಾರ್ಗವನ್ನು ಅನುಸರಿಸುತ್ತಾನೆ? MLA ಮಾರ್ಗವನ್ನ, MP ಮಾರ್ಗವನ್ನ, ಮಿನಿಸ್ಟರ್ಗಳ ಮಾರ್ಗವನ್ನ, ಕುಡುಕರ ಮಾರ್ಗವನ್ನ, ಸುಳುಕೊಳ್ಳುವರ ಮಾರ್ಗವನ್ನ, ಕಳ್ಳತನ ಮಾಡುವವರ ಮಾರ್ಗವನ್ನ, ವಿಭಚಾರಿಗಳ ಮಾರ್ಗವನ್ನ? ಇಲ್ರಿ. ದೇವರ ಮನುಷ್ಯನು, ನೀತಿವಂತಲು ದೇವರ ಮಾರ್ಗವಲ್ಲ ಅನುಸರಿಸಿನಲ್ಲ ಸರ್. ಹಲ್ಲೆಲೂಯಾ. ಕರ್ತನ ಮಾರ್ಗವೇ ಉನ್ನತ. ಓದ್ ಮಗಳೇ. ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ, ದೇವರ ಬಿಟ್ಟು ನಾನು ದುಷ್ಟನಾಗಲೇ ಇಲ್ವಲ್ಲ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ಏನ್ ಮಾಡಿದೆ? ಎದುರಿನಲ್ಲಿ ಇಟ್ಕೊಂಡೆ. ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ಆತನ ವಿಧಿಗಳನ್ನ ಅಲಕ್ಷ್ಯ ಮಾಡಲೇ ಇಲ್ಲ. ಒಂದು ಸತಿ ಕೂಡ ಬೈಬಲ್ ತರದು ಓದಲೇ ಇಲ್ಲದಿದ್ರೆ ನೀತಿವಂತನಾಗಿ ಆಗಲಿಕ್ಕೆ ಸಾಧ್ಯನಾ? ವಿಧಿನೂ ಗೊತ್ತಿಲ್ಲ, ದೇವರ ಮಾತು ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲದಿದ್ರೆ ಬರೀ ಡ್ಯಾನ್ಸ್ 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 ಮಾಡಿ ಏನೇನೋ ಬುರ್ರ್ ಅಂತ ಊದಿ 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 ಹೊಟ್ಟೆ ಬೇಕಾದ್ರೆ ಉಬ್ಬುತ್ತದೆ, ಬೇರೆ ಏನೂ ಉಬ್ಬಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ವಾಕ್ಯ ಸತ್ಯ ವಾಕ್ಯ. ಅವನು ಹೇಳ್ತಾನೆ, ನನಗೆ ವಿಮುಖನಾಗಿರುವಂತೆ ನನ್ನ ವೈರಿಗಳ ಕುತಾಂತರಗಳು ಒಂದು ಕೂಡ ನನ್ನಲ್ಲಿ ಫಲಿಸದ ಹಾಗೆ ಇಕ್ಕಟ್ಟಲ್ಲಿ ಇದ್ದಂದ ನನ್ನನ್ನು ವಿಶಾಲವಾದ ಸ್ಥಳದಲ್ಲಿ, ಹಲ್ಲೆಲೂಯಾ, ಗುಡಿಸಲಲ್ಲಿ ಇದ್ದವನನ್ನ ಗೋಪುರವನ್ನ ಕಟ್ಟುವಂತ ವ್ಯಕ್ತಿಯಾಗಿ, ಹಲ್ಲೆಲೂಯಾ, ಸೈಕಲ್ ಕೂಡ ಇಲ್ಲದವನನ್ನ ಬೆಲೆಬಾಳುವುದಂತ ಕಾರಲ್ಲಿ ಹೋಗುವವನಾಗಿ, ಹಲ್ಲೆಲೂಯಾ, ಮಾಡುವುದು ಯಾವುದಂದ್ರೆ ನೀತಿ ಸತ್ಯ. ಇವತ್ತು ಅನೇಕರಿಗೆ ಐಶ್ವರ್ಯವನಾಗಿ ಆಗಬೇಕಂದ ಆಸೆ, ಅನೇಕರಿಗೆ ನನ್ನ ಕುಟುಂಬವು ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಬರಬೇಕು, ಒಳ್ಳೆ ಒಳ್ಳೆ ಸ್ಥಳವನ್ನ ನಾವು ಕೊಂಡುಕೊಂಡು ನಾವು ಚೆನ್ನಾಗಿರ್ಬೇಕಂದ ಆಸೆ. ನಿನ್ನ ಆಸೆ ತಪ್ಪಂದ ಹೇಳ್ತಾ ಇಲ್ಲ, ಆದರೆ ಸತ್ಯ ಏನಂದ್ರೆ ನೀವು ದೇವರ ಆಶೀರ್ವಾದವನ್ನ ಸಂಪೂರ್ಣವಾಗಿ ಹೊಂದಿಕೊಳ್ಳುವುದಿಗೆ ಆಸೆ ಪಡುವುದಾದರೆ ನೀವು ಹೆಚ್ಚಾಗಿ ನೀತಿವಂತನಾಗಿ ಜೀವಿಸುವುದಿಗೆ ಆಸೆ ಪಡಬೇಕಾಗಿರುವುದು ಅವಶ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನೀತಿವಂತನಾಗಿ ಇಲ್ಲದೆ ಇರುವಾಗ ಐಶ್ವರ್ಯ ಸಂಪತ್ತು ಬರುವುದಿಲ್ವಾ? ಬರುತ್ತೆ, ನಮಗೂ ಬಂತು. ನಾವು ದೇವರನ್ನ ನಂಬದೇ ಇರುವಂತ ಕಾಲದಲ್ಲಿ ಮುಂದೆ ಒಂದು ಕಾರು, ಇಂದು ಒಂದು ಕಾರು, ಯಾವ ಕಾರು ಬೇಕಾದ್ರೂ ಹೋಗ್ತಾ ಇದ್ದೇವೆ. ಮನೆಯೆಲ್ಲ ಮೈಯೆಲ್ಲ ಏನ್ ಹಾಕೊಂಡಿವಿ? ಬಂಗಾರ, ಅಂಗಡಿ ತನಕ ಬಂಗಾರ ಹಾಕೊಂಡು, ಈ ಡೋಳಕ್ ಬಡಿಯೋನು ಇಲ್ಲಿ 4 ಉಂಗುರ, ಇಲ್ಲಿ 4 ಉಂಗುರ ಆಗ್ತಾರಲ್ಲ, ಆ ತರ ಹಾಕೊಂಡು ತಿರುಗಾಡಿವಿ. ಆದ್ರೆ ದಿಢೀರಂತ ಒಂದು ದಿವಸ ಎಲ್ಲ ಗಾನಿ ಆಗ್ಬಿಟ್ಟಿತ್ತು. ಹೇಳಿದ್ರು, ಎಂತ ಆಟ ಆಡಿದ ಸಿಂಸನ್, ಬಿದ್ದ ನೋಡ, ಮುಗಿತ್ತು ನೋಡು ಅವನ ಕತೆ. ನೀತಿವಂತನಾಗಿ ಇಲ್ಲದೆ ಇರುವಂತ ಕಾಲದಲ್ಲಿ ಮಾಡಿದಂತ ಎಲ್ಲ ಸಂಪಾದನೆ ಗ್ಯಾರಂಟಿ ಇಲ್ಲ, ಯಾವಾಗ ಹೋಗ್ತದ ಗ್ಯಾರಂಟಿ ಇಲ್ಲ. ಆದರೆ ದೇವರಲ್ಲಿ ಬರುವಂತ ಸಂಪಾದನೆ 4 ತಲೆಮಾರು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮರಿ ಮಕ್ಕಳು, ಕಿರಿಮಕ್ಕಳು ಎಲ್ಲರೂ ಅನುಭವಿಸ್ತಾರೆ. ಹಲ್ಲೆಲೂಯಾ. ಅದುವೇ ನೀತಿವಂತನ ಆಶೀರ್ವಾದ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಗಮನಿಸೋಣ, ಕೀರ್ತನೆ 32ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ, ನೀತಿವಂತರಿಗೆ ಉಲ್ಲಾಸ,
ನೀತಿವಂತರ ಜೀವಿತದಲ್ಲಿ ಉತ್ಸಾಹ ಧ್ವನಿ ಉಂಟಾಗತ್ತೆ. ಕೀರ್ತನೆ 34:15 ಹೇಳ್ತದೆ, ಅವರು ಪ್ರಾರ್ಥಿಸುವಾಗ ದೇವರು ಕಿವಿ ಕೊಡುತ್ತಾನೆ. ಕೀರ್ತನೆ 34:17 ಹೇಳುತ್ತದೆ, ಎಲ್ಲಾ ಕಷ್ಟಗಳಿಂದ ಅವರನ್ನ ಬಿಡಿಸುತ್ತಾನೆ. ಹಲ್ಲೆಲೂಯಾ. ಮನುಷ್ಯನ್ರಿ ಎಲ್ಲ ಮನುಷ್ಯನಿಗೆ ಕಷ್ಟ ಬರುತ್ತದೆ, ಆದರೆ ಬಿಡುಗಡೆ ಹೊಂದುವವನು ನೀತಿವಂತನು ಮಾತ್ರವೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದೇ ಒಂದು ಚರಣ ಹಾಡು ಬಿಡೋಣ. ನೀತಿವಂತನ ನೀತಿವಂತನ ವೇದನೆ ಕಷ್ಟ ಹೇರಾಳ ಹೇರಾಳವು ನೀತಿವಂತನ ವೇದನೆ ಕಷ್ಟ ಹೇರಾಳ ಹೇರಾಳವು ಬಿಡಿಸುವೆ ಅವನನ್ನು ಅವಲವುಗಳಿಂದ ಜಯವನ್ನು ನೀಡುವೇನಿ. ಬಿಡಿಸುವೆ ಅವನನ್ನು ಅವಲವುಗಳಿಂದ ಜಯವನ್ನು ನೀಡುವೇನಿ. ಹಲ್ಲೆಲೂಯಾ. ಆರಾಧನೆ. ಹಲ್ಲೆಲೂಯಾ. ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಶಬರಗದರಮನಗುಡಗದಲ. ಆರಾಧನೆ ಹಲ್ಲೆಲೂಯಾ. ನೀತಿವಂತನ ಕಷ್ಟಗಳು ಎಷ್ಟು ಏರಾಳವಾಗಿದ್ದರೂ ದೇವರ ಅದರಿಂದ ಬಿಡಿಸುತ್ತಾನೆ. ಕೀರ್ತನೆ 37 ಕೀರ್ತನೆ 29 ವಾಕ್ಯವನ್ನ ಗಮನಿಸೋಣ. ನೀತಿವಂತನಿಗೆ ಏನ್ ಸಿಗ್ತದೆ ಭೂಮಿಯಲ್ಲಿ? ಓದ್ ಮಗಳೇ, ಕೀರ್ತನೆ 37:29. ನೀತಿವಂತರು ದೇಶವನ್ನು ಅನುಭವಿಸುವವರಾಗಿ ಈ ನೀತಿವಂತನು ದೇಶವನ್ನ ಎದನ್ನ ಅನುಭವಿಸುತ್ತಾನೆ? ದೇಶವನ್ನ ಅನುಭವಿಸುವನಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಎಕ್ಸಾಂಪಲ್ಗೆ ಯಾರನ್ನ ತಗೊಳ್ಳೋಣ? ನೋಗನ ಎಂಬುದು ಅದೇ ನೀತಿವಂತನು. ದೇವರು ಮೊದಲನೆಯ ಲೋಕವನ್ನ ಅಳಿಸಬೇಕು, ಎಲ್ಲರನ್ನ ಅಳಿಸಬೇಕಂತ ದೇವರು ಉದ್ದೇಶಿಕೊಂಡಾಗ ಅಲ್ಲಿ ನೋಗನ ಮೇಲೆ ದೇವರ ಕಣ್ಣಲ್ಲಿ ದಯೆ ಸಿಕ್ಕಿತ್ತು ನೋಗನಿಗೆ. ಯಾಕೆ ಅಂದ್ರೆ ನೋಗನು ನೀತಿವಂತನಾಗಿದ್ದ. ನೋಗನು ದೇವರ ಸಂಗಡ ಸಂಚರಿಸುವನಾಗಿದ್ದ. ಆಗ ನೀತಿವಂತನಾಗಿ ನೋಗನಿದ್ದಿಗೆ ಏನ್ ಸಿಕ್ಕಿತ್ತಪ್ಪ ಅಂದ್ರೆ ದೇವರು ಇಡೀ ಜಗತ್ತಲ್ಲಿ ಇರುವಂತ ಎಲ್ಲಾ ಮನುಷ್ಯನನ್ನ ಅಳಿಸ್ಬಿಟ್ಟು ಇಡೀ ಜಗತ್ತನ್ನೇ ನೋಗನ ಕೊಟ್ಬಿಟ್ಟವ್ರೆ. ಯಾರು ಕೊಟ್ಟವ್ರ? ನೋಡ್ರಿ, ದೇಶಗಳು, ನಾವು ದೇಶ ಅಂತೀವಿ, ಇಡೀ ಜಗತ್ತು ಯಾರಿಗೆ? ಅವನು, ಅವನ ಹೆಂಡತಿ, ಅವನ ಮಕ್ಕಳು, ಅವನ ಸೊಸೆಂದಿರು ಬಿಟ್ಟು ಬೇರೆ ಯಾರು ಇಲ್ಲ. ಇಡೀ ಜಗತ್ತೇ. ಯಾರಿಗಾದ್ರೂ ಈಗ ನಮಗೆ ಒಂದು 5 ಎಕರೆ 2 ಎಕರೆ 1 ಎಕರೆ ಇದ್ರೆ ನಾವು ಲ್ಯಾಂಡ್ ಲಾರ್ಡ್ ಅಂತ ಹೇಳ್ಬಿಡ್ತಾರೆ. ಆದ್ರೆ ನೋಗನನ್ನ ನೀತಿವಂತನಾಗಿ ಇದ್ದಂತ ಕಾರಣ ನೋಗನು ಏನಾದ್ರೂ ಬಿಸ್ನೆಸ್ ಮಾಡಿ ಇಡೀ ಜಗತ್ತನ್ನ ಕೊಂಡುಕೊಂಡಾನ? ನೋಗನು ಏನಾದರೂ ಯುದ್ಧ ಮಾಡಿ ಇಡೀ ಜಗತ್ತನ್ನ ಕೊಂಡುಕೊಂಡಾನ? ಯೋಗನ ಬುದ್ಧಿ ವಿದ್ಯಾ ಜ್ಞಾನದಿಂದ ಇಡೀ ಜಗತ್ತನ್ನ ಕೊಂಡುಕೊಂಡಾನ? ನೀತಿ ಎಂಬುದಾದ ಆ ನೀತಿವಂತನ ಎಂಬುದಾದ ಪದವಿಯಿಂದ, ಆ ನೀತಿವಂತನ ಎಂಬುದಾದ ಸ್ಥಾನದಿಂದ ಇಡೀ ಜಗತ್ತೆಯೇ ದೇವರ ಅವನಿಗೆ ಕೊಟ್ಬಿಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೀರ್ಘಾಯುಸ್ಸು. ಅವನ ಮಕ್ಕಳೇ, ಅವನ ಸಂತತಿ, ಆಮೇಲೆ ಈಗ ಇರುವಂತ ಎಲ್ಲ ಲೋಕದಲ್ಲಿ ಜಗತ್ತಲ್ಲಿ ಇರುವಂತ ಎಲ್ಲರೂ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದ ಕಾರಣ ನೀತಿವಂತನು ದೇಶವನ್ನ ಏನ್ ಮಾಡ್ತಾನೆ? ಅನುಭವಿಸುತ್ತಾನೆ. ಅನೇಕರಿಗೆ ಹಣ ಇರ್ತದೆ, ಆದ್ರೆ ಅನುಭವಿಸುವುದಕ್ಕೆ ಆಗೋದಿಲ್ಲ. ಅನೇಕರು ಮನೆಯನ್ನ ಕಟ್ಟಿರ್ತಾರೆ, ಆದ್ರೆ ಮನೆಯನ್ನ ಅನುಭವಿಸುವುದಕ್ಕೆ ಆಗೋದಿಲ್ಲ. ಕಾರಣ ನೀತಿ ಇಲ್ಲ.
ನೀತಿ ಇರಬೇಕಂದ್ರೆ ನೀತಿವಂತನಾಗಿರುವಂತ ಯೇಸು ಕ್ರಿಸ್ತನ ಸಂಗಡ ಇದ್ರವರೆ ಮಾತ್ರ ನೀತಿವಂತನಾಗಿರುವುದಕ್ಕೆ ಸಾಧ್ಯ. ಯೇಸು ಇಲ್ಲದಂತ ಜೀವನ ನೀತಿವಂತನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಯೇಸುವೇ ನೀತಿ. ಆತನ ಹೆಸರಕ್ಕೆ ತಕ್ಕಂತೆ ನಮ್ಮನ್ನ ನೀತಿಯ ಮಾರ್ಗದಲ್ಲಿ ನಡೆಸುವಂತ ದೇವರು. ಅಲ್ಲೇ ಒಂದೂ ಸಿಗ್ತಾ ಇಲ್ಲ. ವಾಕ್ಯ ಹೇಳ್ತದೆ, ನೀತಿವಂತನಾಗು, ಎಲ್ಲ ಸಿಗ್ತದೆ. ಅಲ್ಲೇಲೂಯ, ಪ್ರೈಸ್ ಅಲ್ಲ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲಿ ವಾಕ್ಯ ಹೇಳ್ತದೆ, ಯಾನೋತಿಗಳು 10:30 ಹೇಳ್ತದೆ, ನೀತಿವಂತರು ಎಂದಿಗೂ ಕದಲರು. ಯಾನೋತಿಗಳು 11:8 ಹೇಳ್ತದೆ, ಇಕ್ಕಟ್ಟಿನಿಂದ ನೀತಿವಂತರು ತಪ್ಪಿಸಿಕೊಳ್ಳುವರು. ಮತ್ತೆ ಆ ಸುವಾರ್ತೆ 13ನೇ ಅಧ್ಯಾಯ 43ನೇ ವಾಕ್ಯವನ್ನ ಓದೋಣ. ಮತ್ತೆ ಆ ಸುವಾರ್ತೆ 13:43 ಓದಮ್ಮ. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ, ಎಷ್ಟು ಹೇಳ್ತಾರಪ್ಪ, ನೀತಿವಂತರು ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಸೂರ್ಯನಂತೆ. ಇಲ್ಲಿ ಮಾತ್ರ ಅಲ್ಲಪ್ಪ ಸಂಪತ್ತು, ಪರಲೋಕದಲ್ಲಿ ನೀನು ಸಂಪತ್ತು ಉಳ್ಳವನಾಗಿರ್ತೀಯ. ಅಲ್ಲೇಲೂಯ. ಪರಲೋಕದಲ್ಲಿ ಪರದೇಶಿಯಾಗಿಲ್ಲ. ಪರಲೋಕದಲ್ಲಿ ಸ್ಥಾನಮಾನ ಸ್ಥಳಗಳು ಉಂಟು. ಅಲ್ಲೇಲೂಯ. ಬೆಳ್ಳಿಯಿಂದ ಕಟ್ಟಿದವನನ್ನ ಬೆಂಕಿ ಪರಿಶೋಧನೆ ಮಾಡುತ್ತದೆ, ಬಂಗಾರದಿಂದ ಕಟ್ಟಿದವನನ್ನ ಬೆಂಕಿ ಪರಿಶೋಧನೆ ಮಾಡುತ್ತದೆ, ಕಬ್ಬಿಣದಿಂದ ಕಟ್ಟಿದವನನ್ನ ಬೆಂಕಿ ಪರಿಶೋಧನೆ ಮಾಡುತ್ತದೆ, ಹುಲ್ಲಿಂದ ಕಟ್ಟಿದವನನ್ನ, ಕಟ್ಟಿಗೆಯಿಂದ ಕಟ್ಟಿದವನನ್ನ ಬೆಂಕಿ ಪರಿಶೋಧನೆ ಮಾಡುತ್ತೆ. 1 ಕೊರಿಂಥಿಯ 3ನೇ ಅಧ್ಯಾಯ ಓದಿ ನೋಡ್ರಿ. ಬೆಂಕಿ ಪರಲೋಕದಲ್ಲಿ, ಈ ಭೂಮಿಯಲ್ಲಿ ನಾವು ಎಂತ ನೀತಿಯುಳ್ಳವರಾಗಿ ನಡೆದೇವೆ, ಪರಲೋಕವು ಏನ್ ಮಾಡ್ತದೆ, ನಮ್ಮನ್ನ ಪರಿಶೋಧನೆ ಮಾಡುತ್ತದೆ. ನಾವು ಕಟ್ಟಿದು ಉಳಿದರೆ ನಮಗೆ ಏನ್ ಬರ್ತದೆ, ಕೂಲಿ ಸಿಗ್ತದೆ. ಇಲ್ಲದಿದ್ರೆ ಕೂಲಿ ಇಲ್ಲ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀತಿವಂತರು ಪರಲೋಕದಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಾರೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದೇ ಒಂದು ಚರಣ. ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು. ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು. ಹಾಡುವ, ಕೊಂಡಾಡುವ, ಹಾಡುವ, ಕುಣಿದಾಡುವ, ಹಾಡುವ, ಕೊಂಡಾಡುವ, ಹಾಡುವ, ಕುಣಿದಾಡುವ. ಸರಿ. ಹಲ್ಲೆಲೂಯಾ, ಆನಂದವೇ, ಎಲ್ಲೂ ಇಲ್ಲದ ಸಂತೋಷವೇ. ಓ ಹಲ್ಲೆಲೂಯಾ, ಆನಂದವೇ, ಎಲ್ಲೂ ಇಲ್ಲದ ಸಂತೋಷ. ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು. ನನ್ನ ತಂದೆಯ ಮನೆಯಲ್ಲಿ ಕಾದಿದ್ದನು, ಕಂಡುಕೊಂಡನು, ಕಣ್ಣೀರೆಲ್ಲ ಹೊರಸಿದನು. ಕಾದಿದ್ದನು, ಕಂಡುಕೊಂಡನು, ಕಣ್ಣೀರೆಲ್ಲ ಒರೆಸುವನು. ಹಾಡುವ, ಕೊಂಡಾಡುವ, ಓಹೋ ಹಾಡುವ, ಕುಣಿದಾಡುವ, ಹೇಳಿ ಹಾಡುವ, ಕೊಂಡಾಡುವ, ಹಾಡುವ, ಕುಣಿದಾಡುವ. ಹಲ್ಲೆಲೂಯಾ, ಆನಂದವೇ, ಎಲ್ಲೂ ಇಲ್ಲದ ಸಂತೋಷವೇ. ಹಲ್ಲೆಲೂಯಾ, ಓಹೋ, ಆನಂದವೇ, ಎಲ್ಲೂ ಇಲ್ಲದ ಸಂತೋಷವೇ. ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ. ಹರ್ಷ ಉಲ್ಲಾಸವು ಇಲ್ಲಿದ್ದಾರೆ, ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ. ಹರ್ಷ ಉಲ್ಲಾಸವು ಇಲ್ಲಿದ್ದಾರೆ. ಹಲ್ಲೆಲೂಯಾ. ನೀತಿವಂತರಾಗಿ ಇದ್ದವರು ಯಾರು ಕೂಡ ನಷ್ಟಪಟ್ಟದಂಗೆ ಚರಿತ್ರೆ ಇಲ್ವೇ ಇಲ್ಲ. ಹಲ್ಲೆಲೂಯಾ. ಗುಲಾಮನಾಗಿ ಹೋಗಿದ್ದಾನೆ ದಾನಿಯೇಲ್, ನಿಮಗೆ ಗೊತ್ತು. ಆದರೆ ದೇವರು ಬೇಕಾಗಿದೆ ಅದಕ್ಕೆ ಹೇಳ್ತಾರೆ. ಗುಲಾಮನಾಗಿ ಹೋಗಿದಂತ ದಾನಿಯೇಲು ನೀತಿವಂತನಾಗಿ ಹೋಗಿದ್ದು ಗುಲಾಮನಾಗಿ ಆ ಗುಲಾಮತನದಲ್ಲಿಯೂ ತನ್ನ ನೀತಿಯನ್ನು ಬಿಟ್ಕೊಟ್ಟಿಲ್ಲ. ಇವತ್ತು ಕಷ್ಟಪಡುವವನು
ಹಣದ ಆಸೆಕ್ಕಾಗಿ ನೀತಿಯನ್ನ ಬಿಟ್ಟು ಬಿಡ್ತಾನೆ. ಶೋಧನೆಗಳು, ದುಃಖಗಳು, ವೇದನೆಗಳು ಬಂದಾಗ ನೀತಿಯನ್ನ ಬಿಟ್ಟು ಬಿಡ್ತಾನೆ. ಆದರೆ ಗುಲಾಮನಾಗಿ ಹೋಗಿದ್ರು ಸಹ ನೀತಿಯನ್ನ ಬಿಟ್ಟು ಕೊಟ್ಟಿಲ್ಲ. ಎದರಲ್ಲಿ ನೀತಿಯನ್ನು ಬಿಟ್ಟು ಕೊಟ್ಟಿಲ್ಲ? ಅರಸನ ಆಗಾರ ಅದು ಅಶುದ್ಧವಾದದು. ಅರಸನ ಆಗಾರ ಅದು ಅಶುದ್ಧವಾದದು. ಈಗ ಅವನಿಗೆ ಒಂದು ಜಾಕ್ಪಾಟ್ ಹೊಡೆದಿದೆ. ಅವನಿಗೆ ಒಂದು ಜಾಕ್ಪಾಟ್ ಏನಂದ್ರೆ, ಅರಸನ ಊಟ ತಿನ್ಬೋದು. ಗುಲಾಮನೇ, ಬರೀ ಗಂಜಿ ಕುಡಿಯುವವನೇ, ಬರೀ ಮುದ್ದೆ ಸೊಪ್ಸಾರು ತಿನ್ನುವವನೇ, ಬರೀ ರೊಟ್ಟಿ ಖಾರ ತಿನ್ನುವವನೇ, ನಿನಗೆ ಅರಣ್ಮನೆಯಲ್ಲಿ ಅರಸನ ಊಟ, ಅರಸನ ಮಾಡು, ಅರಸನ ಟೇಬಲಲ್ಲಿ ಇರುವಂತ ಎಲ್ಲ ಆಹಾರ ನಿನಗೆ ಜಾಕ್ಪಾಟ್ ತಿಂತ್ಯ ಅಂತ ಹೇಳುವಾಗ ಅನೇಕ ಅವನ ಸಂಗಡ ಹೋಗಿದಂತ ಇಸ್ರಾಯೇಲರಲ್ಲಿ ಅನೇಕರು, ಐ ಥಿಂಕ್ ಅಲ್ಲಿ 300 ಜನರ ಮೇಲೆ ಯವನಸ್ಥರು ಇದ್ದಿರ್ಬೇಕಂತ ಅನಿಸ್ತಾ ಇದೆ. ಅನೇಕರು ಏನ್ ಮಾಡ್ಬಿಟ್ಟ ಅವರ ಅಪ್ಪ ಸಿಕ್ಕಿತಪ್ಪ, ಇಲ್ಲಿ ತನಕ ಬರೀ ರೊಟ್ಟಿ ಖಾರ ತಿಂದು ನಾಳಿಗೆ ಎಲ್ಲ ಏನಾಗಿದೆ, ಸುಂಡಾಗಿದೆ, ಸುಂಡು ಕಾಲಿತರಾಗಿದೆ. ಈಗ ಸಿಕ್ಕಿದ್ದು ನೋಡಿ ಬಿರಿಯಾನಿ, ಚಿಕನ್ ಫ್ರೈ, ವಾವ್ ವಾಟ್ ಅ ಬ್ಯೂಟಿಫುಲ್, ತಿಂದೇ ಬಿಡೋಣ. ಅದಕ್ಕೆ ಸ್ವಾಮಿ ಹೇಳ್ತಾ ಇದಾರೆ, ನೀನು ಹೆಚ್ಚಾಗಿ ತಿನ್ನುವ ಆಸೆ ಉಳ್ಳವನಾಗಿದ್ರೆ ನಿನ್ನ ಕುತ್ತಿಗೆ ಮೇಲೆ ಏನಿಡು, ಕತ್ತಿಯನ್ನ ಇಡು ಅಂತ. ಅಲ್ಲೇಲೂಯ, ಪ್ರೈಸ್. ಅದು ಅಶುದ್ಧವಾದ ಪದಾರ್ಥ ಎಂಬುದಾಗಿ ಹೇಳಿ ಅದರಲ್ಲಿ ವೈರಾಗಿ ಈಗ ಪಾಸ್ಟರ್ಗಳು ಹೇಳಿಕೊಡ್ತಾ ಇದ್ದಾರೆ ಏನಂತ, ಅಲ್ಲೂ ತಿನ್ಬೋದು ಇಲ್ಲೂ ತಿನ್ಬೋದು. ಅಡ ಮೂರ್ಖ, ನಿಮಗೆ ಅರ್ಥ ಆಗಿರ್ತದಂತ ಅನಿಸ್ತಾ ಇದೆ. ಕ್ರೈಸ್ತರಿಗೆ, ವಿಶ್ವಾಸಿಗಳಿಗೆ ನೀವು ವಿಗ್ರಹ ಆರಾಧನೆ ಪಂಕ್ತಿಯಲ್ಲಿ ತಿನ್ಬೋದು, ಇಲ್ಲೂ ನೀವೇನ್ ಮಾಡ್ಬೋದು, ಕರ್ತನ ಭೋಜನದಲ್ಲಿ ತಿನ್ಬೋದು. ಅದೆಲ್ಲ ನೀವು ಬಿಡಬೇಕಾದ ಅವಶ್ಯ ಇಲ್ಲ ಅಂತ ಹೇಳಿಕೊಡ್ತಾ ಇದ್ದಾರಂತೆ. ಅದರ ಸತ್ಯ ವೇದ ಹೇಳ್ತದೆ, ನೀವು ದೇವರ ಪಂದ್ಯಲ್ಲಿಯೂ ಸೈತಾನ ಪಂದ್ಯಲ್ಲಿಯೂ ಪಾಲುಕಾರರಾಗಬಾರದು. ಈಗ ಈ ಪಾಸ್ಟರ್ಗಳಿಗೆ ಏನ್ ಬೇಕಾಯ್ತು ಗೊತ್ತಾ? ಅವನು ಹೇಳ್ಬೇಕು, ಈ ಪಾಸ್ಟರಿಂದ ನಮಗೆ ಏನು ತೊಂದರೆ ಇಲ್ಲ. ಯಾರು ಹೇಳ್ಬೇಕು? ಸೈತಾನ್ ಹೇಳ್ಬೇಕು, ಈ ಪಾಸ್ಟರಿಂದ ನಮಗೆ ಏನು ತೊಂದರೆ ಇಲ್ಲ. ಅವನು ಅದನ್ನು ಮಾಡಂದಾನೆ, ಇದನ್ನು ಮಾಡ್ತಾನೆ, ಎಂಜಾಯ್, ಇವನಿಂದ ತೊಂದರೆ ಇಲ್ಲ. ಯಾವನು ಮಾಡಬಾರ್ದಂತ ಹೇಳ್ತಾನಲ್ಲ, ಅವನಿಂದಲೇ ತೊಂದರೆ. ಎತ್ತಾಕಲೆ ಅವನನ್ನ ಸೈತಾನ್. ಅಲ್ಲೇಲೂಯ. ಎತ್ತಾಕಾಗುತ್ತಾ ನನ್ನನ್ನ, ನಿನ್ನನ್ನ ಎತ್ತಾಕಲಿಕ್ಕೆ ಆಗುತ್ತಾ? ಅವನು ಸತ್ಯಕ್ಕಾಗಿ ಹುಟ್ಟವನ ಎತ್ತಾಕಿದ. ಸಿಕ್ಕಿದೆ ಏನ್ ಗೊತ್ತಾ? ಓದೇ ಬಿಡೋಣ. ಒಂದು ದಾನಿಯಲ್ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ 20ನೇ ವಾಕ್ಯ ಓದಮ್ಮ. 19ನೇ ವಾಕ್ಯ 20ನೇ ವಾಕ್ಯ. ಅವನು ಮಾತ್ರ ಅಲ್ಲ, ಅವನ ಸಂಗಡ ಇನ್ನು 3 ಮಂದಿ. ಓದ್ರಿ. ದಾನಿಯಲ್ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ 20ನೇ ವಾಕ್ಯ. ರಾಜನವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ್, ಹನನ್ಯ, ಮಿಶಾಯೇಲ, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಸಮಸ್ತ ಯುವಕರಲ್ಲಿ ರಾಜನ ಪಂದಿಯನ್ನ ತಿಂದು ನನ್ನನ್ನು ಒಳಸು ಮಾಡುವುದಿಲ್ಲ ಎಂಬುದಾಗಿ ವೈರಾಗ್ಯ ಉಳ್ಳದಂತ ಈ ಪುರುಷರುಗಳಂತೆ ಒಬ್ಬನೂ ಕಂಡು ಬಂದಿಲ್ಲ. ಅಲ್ಲೇಲೂಯ. ಅವರೆಲ್ಲ ತಿಂದು ಕಟ್ಟವರು, ಇವರು ತಿನ್ನದೆ ದೇವರಲ್ಲಿ ನಿಂತುಕೊಂಡು ಸಾಧಿಸಿದವರು. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಡ. ಕೆಳಗೋದಮ್ಮ. ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆ ಸರ್ವ ವಿಷಯಗಳಲ್ಲಿ ಸರ್ವ ಶಾಸ್ತ್ರಿಗಳ ವಿಷಯದಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿ ಇರುವಂತ ಎಲ್ಲಾ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತ 10ರಷ್ಟು ನಿಪುಣನಾಗಿ ಕಂಡು ಬಂದರು. 10ರಷ್ಟು. ಅಲ್ಲೇಲೂಯ. ಕರಗಳ ತಟ್ಟು. 10ರಷ್ಟು ಅವರು ನಿಪುಣರಾಗಿ 10 ಪಟ್ಟು ಅವರು ಮಂತ್ರವಾದಿಗೆ ಭಯಪಡ್ತಾರೆ. ಈಗ ಪಾಸ್ಟರ್ಗಳು ಮಂತ್ರವಾದಿಕ್ಕಿಂತ 10 ಪಟ್ಟು ಶಕ್ತಿಯುಳ್ಳವರಾಗಿ ದೇವರು ಮಾಡುತ್ತಾರೆ. ಒಂದೇ ಒಂದು ಬೇಕು, ನೀತಿವಂತರಾಗಿರಬೇಕು. ಜ್ಞಾನಿಗಳಕ್ಕಿಂತ
ವಿದ್ಯಾವಂತರಿಗಿಂತ ವಾಕ್ಯ ಹೇಳ್ತದೆ, ವಿದ್ಯಾವಂತರನ್ನ ದೇವರು ನಾಚಿಕೆ ಪಡಿಸುವುದಿಗೆ ಬುದ್ಧಿ ಸ್ವಾಧೀನ ಇಲ್ಲದವರನ್ನ ದೇವರು ತನಕಾಗಿ ಆರಿಸಿ ತೆಗೆದುಕೊಂಡ್ರಂತೆ. ಅಲ್ಲೇಲೂಯ. ಜ್ಞಾನಿಯನ್ನ ನಾವು ಮೆಚ್ಚುತ್ತೇವೆ, ಜ್ಞಾನಿಯನ್ನ ಉಚ್ಚತನ ಮಾಡುವುದಿಗೆ ದೇವರಿಗೆ ಈ ನಂತರ ಹುಚ್ಚರು ಸಾಕು. ಅಲ್ಲೇಲೂಯ. ಈ ಹುಚ್ಚರುಗಳಿಂದ ಜ್ಞಾನಿಗಳನ್ನ ದೇವರು ಏನ್ ಮಾಡ್ತಾರೆ? ನಾಚಿಕೆ ಪಡಿಸುವಂತ ದೇವರಾಗಿದ್ದಾರೆ. ಆದ ಕಾರಣ ವಾಕ್ಯ ನಮಗೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದೆ, ನೀತಿವಂತನಾಗಿ ಬದುಕಿದವನು ಸಾಧಾರಣ ವ್ಯಕ್ತಿಯಾಗಿ ಇದ್ದಂತ ಚರಿತ್ರೆಯೇ ಇಲ್ಲ. ದೇವರು ಹೇಳ್ತಾ ಇದ್ದಾನೆ, ಆತನ ಹೆಸರಕ್ಕೆ ತಕ್ಕಂತೆ ನಮ್ಮನ್ನ ನೀತಿಯ ಮಾರ್ಗದಲ್ಲಿ ದೇವರು ನಡೆಸುತ್ತಾರೆ. ಎರಡನೇದಾಗಿ ನಾವು ನೋಡೋಣ 4ನೇ ವಾಕ್ಯ, ಕೀರ್ತನೆ 23 4ನೇ ವಾಕ್ಯ ಹೋದಮ್ಮ. ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ, ನಾನು ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಅಲ್ಲೇಲೂಯ. ಇಲ್ಲಿ ಗಮನಿಸ್ರಿ, ನೀತಿವಂತನು ಎಂಥ ಪರಿಸ್ಥಿತಿಯಲ್ಲಿ ಹಾದು ಹೋದ್ರೂ ಆ ಪರಿಸ್ಥಿತಿಯಲ್ಲಿ ದೇವರು ಅವನ ಸಂಗಡ ಇರುತ್ತಾನೆ. ಕೈಗಳ ತಟ್ಟು, ಕೈಗಳ ತಟ್ಟು. ನಿನಗೆ ಅವಮಾನ ಬರುವಾಗಲೂ ಸಂಗಡ ಇರ್ತಾನೆ. ನಿನ್ನನ್ನು ತೆಗೆದುಕೊಂಡು ಹೋಗಿ ಎಲ್ಲಾದ್ರೂ ಮಾರುಬಿಟ್ರು ದೇವರ ಸಂಗಡ ಇರ್ತಾನೆ. ನಿನ್ನನ್ನು ತೆಗೆದು ಹೋಗಿ ಒಂದು ಕೆಸರಲ್ಲಿ ಹಾಕಿದ್ರು ದೇವರು ಸಂಗಡ ಇರ್ತಾನೆ. ನಿನ್ನನ್ನು ಸೆರೆಮನೆಯಲ್ಲಿ ಹಾಕಿದ್ರು ದೇವರ ಸಂಗಡ ಇರ್ತಾನೆ. ಕಾರಣ ಏನು ಗೊತ್ತಾ? ಕಾರಣ ಏನು ಗೊತ್ತಾ? ರೇಲೋಯ ವಾಕ್ಯ ಹೇಳ್ತಾ ಹೋದಮ್ಮ, ಕಾರುಗತ್ತಲೆಯಲ್ಲಿ ಕಣಿವೆಯಲ್ಲಿ ನಡೆದ್ರೂ ಕೂಡ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಅಯ್ಯ, ಎಂತ ಕೇಡು ಬರಲಿ, ಆ ಎಲ್ಲಾ ಕೇಡಕ್ಕಿಂತ ನನ್ನ ಸಂಗಡ ಇರುವಂತ ನನ್ನ ದೇವರು ದೊಡ್ಡವನು. ಹಲ್ಲೆಲೂಯ. ಕಾರ್ಗತ್ತಲ ಕಣಿಮೆಯಲ್ಲಿ ನಡೆದು ಹೋಗುವಾಗ, ಕಾರ್ಗತ್ತಲ ಕಣಿಮೆಯಲ್ಲಿ ನಡೆದು ಹೋಗುವಾಗ ಕೇಡು ಬರದ ಹಾಗೆ ಕಾದವ ನೀನಲ್ಲವೇ, ಕೇಡು ಬರದ ಹಾಗೆ ಕಾದವ ನೀನಲ್ಲವೇ. ನಡೆಸಯ ನಡೆಸಯ ಏಸಯ, ನಡೆಸಯ ನಡೆಸಯ ಏಸಯ. ಬಿಟ್ಟು ಬಲಗಡೆಯು ಎಡಗಡೆಯು ಹೋಗಲಾರೆನಯ್ಯ, ಎಡಗಡೆಯು ಬಲಗಡೆಯು ಹೋಗಲಾರೆನಯ್ಯ. ನಿನ್ನ ಬಿಟ್ಟು ಬಲಗಡೆಯು ಎಡಗಡೆಯು ಹೋಗಲಾರೆನಯ್ಯ, ಎಡಗಡೆಯು ಬಲಗಡೆಯು ಹೋಗಲಾರೆನಯ್ಯ. ನಡೆಸಯ್ಯ ನಡೆಸಯ್ಯ ಏಸಯ್ಯ, ನಡೆಸಯ್ಯ ನಡೆಸಯ್ಯ ಏಸಯ್ಯ. ಸೊ ಕಾರ್ಗತ್ತಲ ಕಣಿವೆ ಎಷ್ಟು ಬರಲಿ, ಕೇಡಿಗೆ ಅಂಜದಿರ್ರಿ. ಯಾಕೆಂದ್ರೆ ಕೇಡು ನಿಮ್ಮನ್ನ ನೀತಿವಂತನನ್ನ ಯಾವತ್ತು ಸೋಲಿಸುವುದೇ ಇಲ್ಲ. ದಾವೀದನು ಹೇಳ್ತಾನೆ, ನಾನು ಬಾಲಕನಾಗಿದ್ದೆ, ಈಗ ಏನಾಗಿದ್ದೀನಿ, ನಾನು ಮುದುಕನಾಗಿದ್ದೇನೆ. ಆದರೆ ನೀತಿವಂತನು ಊಟಕ್ಕಿಲ್ಲದೆ, ಅವನ ಮಕ್ಕಳು ಊಟಕ್ಕಿಲ್ಲದೆ ಅವರು ಭಿಕ್ಷೆ ಬೇಡಿದದನ್ನ ನನ್ನ ಚರಿತ್ರದಲ್ಲಿ ನಾನು ಎಂದಿಗೂ ಕಂಡಿಲ್ಲ. ಹಲ್ಲೆಲೂಯ. ನೀತಿವಂತರು ಯಾವತ್ತೂ ಕೂಡ ಅವರ ಜೀವನವು ಸಾಮಾನ್ಯವಾಗಿ ಸಾಧಾರಣವಾಗಿ ಗುಕ್ಕಿ ಹೋಗುವುದೇ ಇಲ್ಲ. ಹಲ್ಲೆಲೂಯ. ನೀತಿವಂತನು ಬುಷ್ಟನಾಗುತ್ತಾ ಇರ್ತಾನೆ. ನೀತಿವಂತನು ಬುಷ್ಟನಾಗುತ್ತಾ ಇರ್ತಾನೆ. ಅವನು ದಿನೇ 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 ಬೆಳೆಯುತ್ತಾ ಇರ್ತಾನೆ. ಅವನ ಆಶೀರ್ವಾದವನ್ನ ಯಾವ ಕೇಡುಗಳು ತಡೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಹೇಳ್ತಾ ಇದ್ದ ನೋಡಿ, ಕೆಳಗೋದ ಮಗಳೇ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಧೈರ್ಯ. ದೊಣ್ಣೆಯು ಕೋಲು ಏನ್ ಮಾಡ್ತದಂತೆ? ನೀತಿವಂತನಿಗೆ ಧೈರ್ಯ ಕೊಡ್ತದೆ. ಏನಪ್ಪ ದೊಣ್ಣೆ, ಏನಪ್ಪ ಕೋಲು? ಕೋಲು ಯಾರ ಕೈಯಲ್ಲಿ ಇದೆ? ಈಗ ಮೋಸೆ ಕೈಯಲ್ಲಿ ಕೋಲಿದೆ. ಮೋಸೆಯನ್ನ ದೇವರು ಏನ್ ಮಾಡ್ತಾರೆ? ಕರೀತಾರೆ, ಮೋಸೆ ನಿನ್ನ ಜನರನ್ನ ಬಿಡಿಸ್ಬೇಕು, ನೀ ಬಾ. ಇಲ್ಲ ಇಲ್ಲ ಇಲ್ಲ, ಬೇರೆ ಯಾರಾದ್ರೂ ಕಳಿಸು, ನನಗೆ ಧೈರ್ಯವೇ ಇಲ್ಲ. ಆಯ್ತು, ನಿನ್ನ ಕೈಯಲ್ಲಿ ಇರುವಂತ ಕೋಲನ್ನ ಕೆಳಗೆ ಹಾಕು. ಕೆಳಗೆ ಹಾಕಿದ್ರೆ ಸರ್ಪವಾಯ್ತು. ಇವನಿಗೆ ಎದುರಿಕೆ ಓಡ್ತಾ ಇದ್ದಾನೆ. ಓಡ್ಬೇಡ, ಅದನ್ನ ಹಿಡಿ, ಬಾಳ ಹಿಡಿದ ಕೂಡಲೇ ಏನಾಯಿತು? ಕೋಲಾಯಿತು. ಅದನ್ನ ತಗೊಂಡು ಹೋಗು, ನೀರ್ ಮೇಲೆ ಹಾಕು. ನೀರು ರಕ್ತವಾಗ್ತಾ ಇದೆ. ನಿಮ್ಮನ್ನ ನಡುಗಿಸುವಂತ ಐಗುಪ್ತಿನ ನಡುಗಿಸು.
ಕೆಂಪು ಸಮುದ್ರವನ್ನ ಎರಡು ಮಾಡು. ನೀರಿಲ್ಲದೆ ಬಾಯಾರುವಾಗ ಬಂಡೆ ಮೇಲೆ ನೀನು ಕೋಲನ್ನ ಸಾಚು, ಅಲ್ಲಿ ನೀರು ಬರುತ್ತದೆ. ಎಷ್ಟೋ ನೀನು ಬೂದಿಯ ಮೇಲೆ ಕೋಲನ್ನ ಸಾಚುವಾಗ ಇಸ್ರಾಯೇಲರಿಗೆ ಸಂರಕ್ಷಣೆ, ಐಗುಪ್ತ್ಯರಿಗೆ ನಾಶನ. ಎಷ್ಟೋ ಅದ್ಭುತಗಳನ್ನ ಕೋಲ್ ಮಾಡಿತ್ತು. ಈಗ ದೇವರು ಕೊಡಲಿಕ್ಕಿದ್ದಾರೆ. ಅದಕ್ಕೆ ಹೇಳ್ತಾರೆ 1 ಕೊರಿಂಥಿ 12ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಸಕಲರ ಪ್ರಯೋಜನಕ್ಕಾಗಿ ದೇವರು ಪರಿಶುದ್ಧ ಆತ್ಮನ ವರಗಳನ್ನ, ಅದ್ಭುತ ಮಾಡುವಂತ ಶಕ್ತಿಯನ್ನ ದೇವರು ಕೊಡ್ತಾರೆ. ಅಲ್ಲೇಲೂಯ, ಪ್ರೈಸ್ ಅಲ್ಲ. ದೊಣ್ಣೆ ಅನ್ನುವಂಥದ್ದು ಯಾರ ಕೈಯಲ್ಲಿ ಇದೆ? ಅದು ದಾವೀದನ ಕೈಯಲ್ಲಿ ಇದೆ. ಆ ದೊಣ್ಣೆ ದಾವೀದನ ಕೈಯಲ್ಲಿ ಇರುವಾಗ ನಾವು ಅಲ್ಲಿ ನೋಡ್ತಾ ಇದ್ದೀವಿ, ದಾವೀದನ ದೇವರು ಅಭಿಷೇಕಿಸುತ್ತಾರೆ ಈ ಸೇವೆಗಾಗಿ, ಇಂಥ ಕರುವಿಕೆಗಾಗಿ ದೇವರು ಅವನನ್ನ ಅಭಿಷೇಕಿಸಿ ದರ್ಶನವನ್ನ ಕೊಡ್ತಾರೆ. ಹಾಗಾದ್ರೆ ಕೋಲ್ ಅಂತಾರೆ ಒಂದು ರೀತಿಯಲ್ಲಿ ನಾವು ನೋಡುವಾಗ ಅದು ದೇವರು ನಮಗೆ ಕೊಡುವಂತ ವರಗಳು, ಪರಿಶುದ್ಧ ಆತ್ಮನ ವರಗಳು. ದೊಣ್ಣೆ ಅಂತ ನಾವು ನೋಡುವಾಗ ಅದು ಅಭಿಷೇಕ, ಅದು ಕರುವಿಕೆ. ಕರೆದಾತನು ನಂಬಿಗಸ್ತನು, ಕರೆದಂದ ಕರುವಿಕೆಗೆ ತಕ್ಕಂತೆ ತನ್ನ ಕಾರ್ಯಗಳನ್ನು ಸಾಧಿಸುತ್ತಾನೆ. ಇನ್ನೊಂದು ಕಾರ್ಯ ಹೇಳ್ತದೆ, ಇನ್ನೊಂದು ಕೋಲು ಯಾರ ಕೈಯಲ್ಲಿ ಇದೆ? ಅದು ಆರೋನ ಕೈಯಲ್ಲಿ ಇದೆ. ಎಲ್ಲ ಲೇವಿಯರಲ್ಲಿ ಇರುವವರು ಆರೋನ್ ಮಾತ್ರವೇ ಯಾಜಕನಾಗಿ ಇರಬೇಕಾ? ಅವನನ್ನು ಮಾತ್ರ ದೇವರ ಆರಿಸಿಕೊಂಡ್ರ? ಎಲ್ಲರ ಕೋಲು, ಲೇವಿಯರ್ ಕೋಲು, ಎಲ್ಲ ಕೋಲು ತಗೊಂಬ ಅಲ್ಲಿ ಇಟ್ಟಾಗ ಆರೋನ್ ಕೋಲು ಮಾತ್ರ ಅದು ಚಿಗುರುತ್ತಾ ಇದೆ, ಅದು ಹೂ ಬಿಡುತ್ತಾ ಇದೆ, ಅದು ಕಾಯಿ ಬಿಡುತ್ತಾ ಇದೆ. ಅಲ್ಲಿ ಹೇಳ್ತಾ ಇದ್ದಾರೆ, ಆರೋನಂತೆ ವಿಶೇಷವಾಗಿ ಕರೆಯಲ್ಪಡದಿದ್ದರೆ ಹಾಗಾದರೆ ಕೋಲು ಯಾಜಕನು ಅಂತ ಹೇಳ್ತಾರೆ. ಇನ್ನೊಂದು ದೊಣ್ಣೆ ಯಾರಪ್ಪ? ದಾವೀದ ಅಂತ ನೋಡುವಾಗ ಅರಸನಾಗುತ್ತಾನೆ. ಅಲ್ಲೇಲೂಯ. ಅದಕ್ಕೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ಯಾವುದಪ್ಪ ಕೋಲು, ಯಾವುದಪ್ಪ ದೊಣ್ಣೆ ಅಂತ ಕೇಳುವಾಗ ರಾಜವಂಶದವರಾದ ಯಾಜಕ ಕೂಟ. ಇದು ನನ್ನನ್ನು ಧೈರ್ಯ ಪಡಿಸುತ್ತೆ, ನನ್ನ ದರ್ಶನ ನನ್ನನ್ನು ಧೈರ್ಯ ಪಡಿಸುತ್ತೆ, ನನ್ನ ಮೇಲೆ ಇರುವ ಒಂದು ಅಭಿಷೇಕ ನನ್ನನ್ನು ಧೈರ್ಯ ಪಡಿಸುತ್ತೆ, ನನ್ನ ಮೇಲೆ ಇರುವಂತ ದೇವರ ವರಗಳು, ಅಧಿಕಾರವು ನನ್ನನ್ನು ಧೈರ್ಯ ಪಡಿಸುತ್ತೆ. ಹಲ್ಲೆಲೂಯಾ. ಆತನ ಕೋಲು ದೊಣ್ಣೆ ಏನ್ ಮಾಡ್ತದೆ? ನಮ್ಮನ್ನ ಧೈರ್ಯ ಪಡಿಸ, ನೀತಿವಂತನಾಗಿ ಜೀವನ ಮಾಡುವಾಗ. ಕೊನೆಯದಾಗಿ ಒಂದು ಕಾರ್ಯ ಹೇಳಿ ನಾನು ಮುಂದೆ ಹೋಗಿ ಮುಗಿಸಲಿಕ್ಕೆ ಬಯಸುತ್ತೇನೆ. ಗಮನಿಸೋಣ. ಆದಿಕಾಂಡ 18ನೇ ಅಧ್ಯಾಯ 32ನೇ ವಾಕ್ಯವನ್ನ ಓದಮ್ಮ. ಅಬ್ರಹಾಮನು, ಸ್ವಾಮಿ ನಿನಗೆ ಸಿಟ್ಟಾಗಬಾರದು, ಇನ್ನೂ ಒಂದೇ ಸಾರಿ ಮಾತಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕಾರು ಎನ್ನಲು ಆತನು 10 ಮಂದಿಯ ನಿಮಿತ್ತವು ಅದನ್ನು ಉಳಿಸುವೆನು. ಇಲ್ಲಿ ನೋಡಬೇಕು, ಚೆನ್ನಾಗಿ ಗಮನಿಸುವಂತ ಸಮಯ. ಗಮನಿಸ್ರಿ, ಅಲ್ಲಿ ದೇವರು ಸೋದೋಮ್ ಗೊಮೋರ ಪಟ್ಟಣವನ್ನ ಅಳಿಸಕ್ಕೆ ಹೋಗ್ತಾರೆ. ಆವಾಗ ಅಬ್ರಹಾಮು ಆತನ ಪಾದದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾನೆ, ಅಪ್ಪ ಪಟ್ಟಣವನ್ನು ಅಳಿಸಕ್ಕೆ ಹೋಗ್ತಾ ಇದೆಯಲ್ಲ, ಒಂದು ವೇಳೆ ಆ ಪಟ್ಟಣದಲ್ಲಿ 50 ನೀತಿವಂತರಿದ್ರೆ ಆ ಪಟ್ಟಣವನ್ನು ಅಳಿಸ್ತೀಯಾ? ಇಲ್ಲಪ್ಪ, ಅಳಿಸೋದಿಲ್ಲ. ಇವನ್ 30 ಅಂತಾನೆ, ಇವನ್ 20 ಅಂತಾನೆ. ಕೊನೆಯದಾಗಿ ಅಪ್ಪ ಸಿಟ್ಟು ಮಾಡ್ಕೋಬೇಡಪ್ಪ, 10 ನೀತಿವಂತರಿದ್ರೆ ಆ ಪಟ್ಟಣವನ್ನು ಅಳಿಸುತ್ತೀಯಾ ಅಂತ ಕೇಳುವಾಗ ದೇವರು ಹೇಳ್ತಾರೆ, 10 ನೀತಿವಂತರಿದ್ರೆ ಪಟ್ಟಣವನ್ನ ಅಳಿಸೋದಿಲ್ಲ. ನಾವು ಅನ್ಕೊಳ್ತಾ ಇದ್ದೇವೆ ದೇಶವನ್ನ ಕಾಪಾಡುವುದು ವಿದ್ಯಾ ಅಂತ, ದೇಶವನ್ನ ಕಾಪಾಡುವುದು ಸಂಪತ್ತಂತ, ಐಶ್ವರ್ಯ ಅಂತ ನಾವು ಅನ್ಕೊಳ್ತಾ ಇದ್ದೇವೆ. ಇಲ್ಲದಿದ್ರೆ ನಾವು ಸಹ ಹೇಳ್ತೇವೆ, ಇಂಥ ಒಂದು ಮನುಷ್ಯನು ಆಡಳಿತ ಬಂದಿದ್ರೆ ದೇಶವು ಚೆನ್ನಾಗಿರ್ತದೆ, ಈ ಮನುಷ್ಯನು ಆಡಳಿತ ಬಂದ್ರೆ ದೇಶವು ಕಾಪಾಡಲ್ಪಡ್ತದಂತ ನಾವು ಸಹ ಆಲೋಚನೆ ಮಾಡಿಕೊಳ್ತಾ ಇದ್ದೇವೆ. ಆದರೆ ಸತ್ಯ ವೇದ ನಮಗೆ ಹೇಳ್ತಾ ಇದೆ, ದೇಶವು ಪಟ್ಟಣವು ಕಾಪಾಡಲ್ಪಡಬೇಕಾಗುವುದಾದರೆ ನೀತಿವಂತರಿಂದಲೇ ಪಟ್ಟಣವು ಕಾಪಾಡಲ್ಪಡುತ್ತೆ. ಹಲ್ಲೆಲೂಯ. ಯಾವ ಅಧಿಕಾರಿಗಳಿಂದ ಕಾಪಾಡಲ್ಪಡುತ್ತದೋ ಇಲ್ಲವೋ, ಅದರ ಸತ್ಯ ವೇದ ದೇವರ ಮಾತು ನಮಗೆ ಹೇಳ್ತದೆ, ನೀತಿವಂತರು ಇಲ್ಲದಿದ್ದರೆ ಅಲ್ಲಿ ಬೆಳ್ಳಿ ಬಂಗಾರ ಐಶ್ವರ್ಯ ಸಂಪತ್ತು. ನೋಡ್ರಿ, ಸೋದೋಮ್ ಗೊಮೋರ ಏದೇನ್ ವನದಂತೆ ಇತ್ತಂತೆ.
ಎಲ್ಲ ಸೌಂದರ್ಯ ಇತ್ತು, ಸಕಲ ಸಂಪತ್ತು ಇತ್ತು. ಆದರೆ ಆ ಪಟ್ಟಣವನ್ನ ದೇವರು ಉಳಿಸಲಿಲ್ಲ. ಕಾರಣ ಆ ಪಟ್ಟಣ ತುಂಬಾ ಪಾಪ ಇತ್ತ, ನೀತಿ ಇಲ್ಲ, ನೀತಿವಂತರಿಲ್ಲ. ಹಲ್ಲೆಲೂಯ. ಹಾಗಾದರೆ ಇವತ್ತು ಒಂದು ಕುಟುಂಬವನ್ನ ಕಾಪಾಡಬೇಕಂದ್ರೆ ಒಂದು ಕುಟುಂಬಕ್ಕೆ ನೀತಿವಂತರ ಅವಶ್ಯ. ಒಂದು ಸಭೆ ಕಾಪಾಡಲ್ಪಡಬೇಕಂದ್ರೆ ಸಭೆಗೆ ನೀತಿವಂತರ ಅವಶ್ಯ. ಒಂದು ಪಟ್ಟಣವು ಕಾಪಾಡಲ್ಪಡಬೇಕಂದ್ರೆ ಪಟ್ಟಣಕ್ಕೆ ನೀತಿವಂತರ ಅವಶ್ಯ. ಒಂದು ರಾಜ್ಯವು, ನಮ್ಮ ದೇಶವು ಕಾಪಾಡಲ್ಪಡಬೇಕಂದ್ರೆ ದೇಶಕ್ಕೆ ನೀತಿವಂತರ ಅವಶ್ಯ. ಇವತ್ತು ಕ್ರೈಸ್ತ ಕುಟುಂಬದಲ್ಲಿ ಕೂಡ ಏನಾದರೂ ಒಂದು ಕಷ್ಟ ನಷ್ಟಗಳು ಬಂದ್ರೆ ಒಬ್ಬರನ್ನ ಒಬ್ಬರು ಚಾಡಿ ಹೇಳಿಕೊಳ್ತಾರೆ. ಇವರಿಂದಲೇ ಈ ಕಷ್ಟ, ಈಕೆಯಿಂದಲೇ ಈ ಕಷ್ಟ, ಇವನಿಂದಲೇ ಈ ಕಷ್ಟ ಅಂತ. ಆದ್ರೆ ಸತ್ಯವೇದ ಹೇಳ್ತದೆ, ಅವನೇ ಇವನನ್ನ ನೀನು ಹೇಳಕ್ ಹೋಗಬೇಡ. ನೀನು ನೀತಿವಂತನಾಗಿರುವುದಾದ್ರೆ, ನಿನ್ನ ಮೂಲಕ ಕುಟುಂಬ ಬದುಕುತ್ತದೆ, ನಿನ್ನ ಮೂಲಕ ಸಭೆ ಬದುಕುತ್ತದೆ, ನಿನ್ನ ಮೂಲಕ ನಿನ್ನ ದೇಶವು ಬದುಕುತ್ತದೆ. ನೀತಿವಂತರ ಆಗುವುದು ನಾನು. ದೇವರು ಕೇಳ್ತಾ ಇದ್ದಾರೆ, ಯಾರು ನನ್ನ ಕಾರ್ಯವಾಗಿ ಹೋಗ್ತಾರೆ, ಯಾರು ನನ್ನ ವಿಷಯವಾಗಿ ಹೋಗ್ತಾರೆ. ಅದನ್ನ ಕೇಳಿದಂತೆ ಯೆಶಾಯ ಹೇಳ್ತಾನೆ, ನಾನು ಹೋಗ್ತೀನಿ ಅಪ್ಪ, ನಾನು ಹೋಗ್ತೀನಿ. ಇವತ್ತು ನಾನು ಹೇಳಬೇಕು, ಅಪ್ಪ, ದೇಶದ ಸಂರಕ್ಷಣೆಗೆ, ಕುಟುಂಬದ ಸಂರಕ್ಷಣೆಗೆ, ಸಭೆಯ ಸಂರಕ್ಷಣೆಗೆ ನಾನಿದ್ದೀನಿ ಅಪ್ಪ. ನಾನು ನೀತಿವಂತನಾಗಿ ನಿಂತುಕೊಳ್ಳುತ್ತೇನೆ. ಹಲ್ಲೆಲೂಯ. ನೀತಿವಂತನಿಂದಲೇ ಆಶೀರ್ವಾದ, ನೀತಿವಂತನಿಂದಲೇ ಆಶೀರ್ವಾದ. ನೀತಿವಂತರು ಯಾರೆಂದ ಹುಡುಕ್ಬೇಡ, ನೀತಿವಂತನು ನಾನಾಗಿರಬೇಕೆಂಬುದಾಗಿ ನಾನು ಕೇಳಿಕೊಳ್ಳುವುದಾದರೆ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ನಮ್ಮ ಮೂಲಕ ಸಂರಕ್ಷಣೆಗಳು, ಆಶೀರ್ವಾದ ಬಂದೇ ಬರುತ್ತದೆ. ಹಲ್ಲೆಲೂಯ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ವೇಳೆ ಈ ನೀತಿ ಎಂಬುದಾದ ಕೃಪೆ ನಮ್ಮ ಜೀವಿತದಲ್ಲಿ ಇರುವುದಾದರೆ ಶುಭವು ಜೀವಮಾನವೆಲ್ಲ ನಮ್ಮ ಸಂಗಡ ಟ್ರಾವೆಲ್ ಮಾಡುತ್ತೆ. ಹಲ್ಲೆಲೂಯ. ಕರಗಳ ತಟ್ಟಿ. ಶುಭವು ಜೀವಮಾನವಲ್ಲ. ನೀತಿ, ಸತ್ಯತೆ, ಪರಿಶುದ್ಧತೆ ನನ್ನ ಜೀವಿತದಲ್ಲಿ ಇರುವುದಾದರೆ ಶುಭವು ನಮ್ಮ ಸಂಗಡ ಏನಾಗುತ್ತೆ, ಜೀವಮಾನವೆಲ್ಲ ಬರುತ್ತದೆ. ಕೆಲವರು ಹೇಳ್ಬೋದು, ಅಯ್ಯ, ನಾನು ಇಲ್ಲಿ ತನಕ ಪಾಪಿಯಾಗಿ ಇದ್ದೆ, ನಾನು ನೀತಿವಂತನಾಗಿ ಜೀವನ ಮಾಡಿಲ್ವಲ್ಲ, ನನ್ನ ವಿಷಯ ಏನು ಅಂತ ಕೇಳುವುದಾದ್ರೆ ಚಿಂತೆ ಮಾಡಬೇಡ. ಕರ್ತನು ಇವತ್ತು ನಿಮಗೆ ಒಂದು ಶುಭ ಸಮಾಚಾರವನ್ನು ಹೇಳುತ್ತಾನೆ. ನೀವು ಇವತ್ತು ನೀತಿವಂತರಾಗುವುದಿಗೆ ಒಪ್ಪಿಸಿಕೊಡ್ರಿ ಸಾಕು. ಯಾಕಂದರೆ ಯೋಗಾನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪದಿಂದ ನಮ್ಮನ್ನ ಪರಿಹರಿಸಿ ನೀತಿವಂತನಾಗಿ ಪರಿಶುದ್ಧನಾಗಿ ಮಾಡುತ್ತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ರಕ್ತ ನಮ್ಮನ್ನ ನೀತಿವಂತನಾಗಿ ಮಾಡುತ್ತೆ. ಆದರೆ ನೀತಿವಂತನಾಗಿ ನಾವು ಉಳಿಬೇಕಂದ್ರೆ ದೇವರ ವಾಕ್ಯವನ್ನು ಮುಂದೆ ಇಟ್ಟುಕೊಂಡು ನೀತಿ ಸತ್ಯತೆಗಳಲ್ಲಿ ನಾವು ನಡೆದರೆ ಮಾತ್ರ ದೇವರ ಆಶೀರ್ವಾದವನ್ನ, ಜೀವಮಾನವಲ್ಲ ನಾವು ಹೊಂದಿಕೊಳ್ಳುವುದಿಗೆ ಸಾಧ್ಯ. ಒಂದು ವೇಳೆ ಈ ಮೊದಲನೆಯ ಕೃಪೆ ಪಾಪ ಪರಿಹಾರ, 2ನೇ ಕೃಪೆ ದೇವರ ವಾಕ್ಯ, 3ನೇ ಕೃಪೆ ನೀತಿ ಸತ್ಯತೆ ಪರಿಶುದ್ಧತೆ, ಇದು ನಮ್ಮ ಜೀವಿತದಲ್ಲಿ ಈ ಕೃಪೆ ಇರುವುದಾದ್ರೆ ವಾಕ್ಯ ಹೇಳ್ತದೆ, ನನ್ನ ಜೀವಮಾನವೆಲ್ಲ ದೇವರ ಮಂದಿರದಲ್ಲಿ ಸದಾ ಕಾಲವು ವಾಸ ಮಾಡುವೆ. ಹಲ್ಲೆಲೂಯ. ಯಾರ ಮಂದಿರದಲ್ಲಿ? ಕಣ್ಗಳ ಮುಚ್ಚಿದವರಾಗಿ, ಒಪ್ಪಿಸಿಕೊಟ್ಟವರಾಗಿ. ಥ್ಯಾಂಕ್ ಯು ಜೀಸಸ್.